ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ನಮೋ ನಮೋ ಗಣನಾಥ ಕುಶಲೋಪಮಚರಣ ಕುಶಲೋಪಮಚರಣ ನಮೋ 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 ನಮೋ. ಮಪ ಪದ ಪದ ನಿ ಸ ಸ ನಿ ಸ ಸ ದ ನಿ ನಿ ಪ ಮ ದ ಗ ಮ ಗ ಮ ಪ ದ ನಿ ಸ ನಿ ನಿ ದ ದ ದ ಪ ಮ ಮ ಮ ಗ ಗ ಗ ಮ ದ ನಿ ಸ ಗ ಮ ದ ನಿ ಸ ಗ ಮ ದ. ನಮೋ 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 ನಮೋ. ನಗೆ ಭಕ್ತ ಮಂದಿರಗೆ ಜಯವೆಂದು ಬೆಳಗುವೆ, ಮಲ್ಲಿಕಾರ್ಜುನಗೆ ರವಗೆ ಶರಣನೆಂಬ ಕಾಣ, ಭಕ್ತಿಗೊಲಿದವಗೆ ಜಯವೆಂಬುನಗೆ. ಸಾಗರದೊಳಗಿನ ವಿಷವ ಕುಡಿದವನೇ, ಸಾಗರದೊಳಗಿನ ವಿಷವ ಕುಡಿದವಗೆ, ಯೋಗಿ ಕಂಕಣನಾಗಿ ಜಗದಿ ಮೆರೆದವನೇ.
ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು. ಒಂದೇ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು. ಜಾತಿ ಒಂದೇ ಧರ್ಮ ಒಂದೇ, ಒಂದೇ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು. ಜಾತಿ ಒಂದೇ ಧರ್ಮ ಒಂದೇ, ಒಬ್ಬರ ಕಣ್ಣೀರ ಒಬ್ಬರು ಒರೆಸುವೆವು, ಒಬ್ಬರ ಹಸಿವನ್ನ ಒಬ್ಬರು ನೀಗುವೆವು. ಸಹಿಷ್ಣುತೆ ಕೊಟ್ಟೋಳು ಭಾರತ ಮಾತೆ.
ಶಿವ ನೀ ನುಡಿಸಿ ಆಡಾಕ ಡಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀ ಸನ ಜೀವ ನೀ ನುಡಿಸಿ ಆಡಾಕ ಡಮರುವಾಗ್ಯಾವ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಗುಡಿ ಗೋಪುರದಿಂದ ಹಿಂದೆ ಹಿಮಾಚಲಗಿರಿಯಿಂದ ಬೇಲೂರಿನ ಗುಡಿ ಗೋಪುರದಿಂದ ಹಿಂದೆ ಹಿಮಾಚಲಗಿರಿಯಿಂದ ಅಂದ ಚಂದದ ಸುಂದ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳಗ ಮಾದಪ್ಪನ ಪೂಜೆಗೆ ಬಂದು ಒಂದು 11-12 ಕಾಲಗಳಿದೆ ಹೈಯೆಸ್ಟ್ ಯಾರು ಕಂಡುಹಿಡಿತೀರಿ ಅವ್ರು ವಿನ್ನರ್ ಆಗಿ ನೀವು ಅಲ್ಲೇ ಮಕ್ಕಳೆಲ್ಲ ದೂರ ನಿಂತು ಸಿದ್ದು ಇದೇನಿದೆ ನೋಡ್ರಿ ಅಲ್ಲಿ ಕಾಣಂಗಿಲ್ಲ ಅಂತ್ರಿ ನೀವು ದೂರದಲ್ಲಿ ಮ್ಯಾಮ್ ನೀವು ಕೂಡ್ಬೇಕು ಅಲ್ಲಿ ಸೇರ್ಗೆ ಮ್ಯಾಮ್ ನೀವೊಬ್ರು ಬನ್ನಿ ನೀವೊಬ್ರು ತಿನ್ನೋದಲ್ಲ ಬಿಟ್ಟು ಆ ಕಡೆ ಬೇಲ್ ಬಿಚ್ಚಿದ ಬೇಲ್ಗಳು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಸರ್ ಎಕ್ಸ್ಚೇಂಜ್ ಮಾಡ್ಬಿಡಿ ಅಲ್ಲಿ ಬರ್ರಿ ಹೇಳ್ಕೊಂತ ಬರ್ರಿ ಮುಂದೆ ನೆಕ್ಸ್ಟ್ ಬರ್ರಿ
ಸುತ್ತು ಅಂದ್ರೆ ಅದು ಈ ಸುತ್ತಿನ ಫಾರ್ಮ್ ಐತಿ ನೋಡೋದು. ಈ ಸುತ್ತನೇ ಮ್ಯಾಗ ಬರ್ದ ಬಿಟ್ಟಿರ್ತಾರೆ, ಅದ್ರ ಮ್ಯಾಗ ಈ ಸುತ್ತ ಕೇಳಿ. ರನ್ 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 ಫಾಸ್ಟ್ ರನ್ ಫಾಸ್ಟ್. ನೀರು ತುಂಬಿಸ್ಬೇಕು ಬೇಗ ಬೇಗ. ಯಾರು ಬೇಗ ತುಂಬಿಸ್ತೀರ ಅವ್ರಿಗೆ ಹಾಕ್ತೀರಿ. ಮ್ಯಾಮ್ ಇದು ನೀರು ಚೆಲ್ಲಿ ಕಾಲು ಚೆಲ್ತ ಹುಷಾರು. ಬ್ಯಾಲೆನ್ಸ್ ಮಾಡ್ರಿ. ಕ್ಲಾಪ್ 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 ಜೋರ ಕ್ಲಾಪ್ ಹಾಕ್ಬೇಕು. ರೆಡಿ ಸ್ಟಡಿ ಗೋ. ಹುಷಾರು ಬಿಸಿ ಸ್ಟಡಿ ಗೋ. ಅವಿ ಎಷ್ಟು
ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣ ಬಂದ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದ ತೊಡಗಿ ಬೆಳಗುತ್ತಿದ್ದ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದ ತೊಳಗಿ ಬೆಳಗುತ್ತಿದ್ದ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು 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 ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಖುಷಿಯೇ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಖುಷಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಖುಷಿಯೇ, ಪಾವನವೆಂಬುದು ಖುಷಿಯೇ, ಪಾವನವೆಂಬುದು ಖುಷಿಯೇ.
ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಿದ್ಧರಾಮಯ್ಯ 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 ಹಾಗೂ ವಿಜಯಪುರದ ಜ್ಞಾನ ಯೋಗಾಶ್ರಮದ ಜ್ಞಾನ ಯೋಗಿಗಳಾಗಿರ್ತಕ್ಕಂತಹ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಅಡಿದಾವರೆಗಳಲ್ಲೂ ಕೂಡ ಪಡಮಟ್ಟು ಹಾಗೂ ಯಲಗೂರಿನ ಆರಾಧ್ಯ ದೈವರಾದ ಯಲಗೂರೇಶನ ಪಾದ ಪದ್ಮಗಳಲ್ಲೂ ಕೂಡ ನಮಸ್ಕರಿಸುತ್ತಾ ಈ ದಿನ ನಮ್ಮ ಶಾಲೆಯಲ್ಲಿ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಸಾರ್ಥಕ ಸಂಭ್ರಮ ಎನ್ನುವ ಹೆಸರಿನಲ್ಲಿ ಆಚರಿಸ್ತಾ ಇದ್ದೇವೆ. ನಿಜಕ್ಕೂ ಇದು ಸಾರ್ಥಕತೆಯ ಸಂಕೇತ ಆಗಿದೆ. ಇಡೀ 365 ದಿನಗಳ ಒಂದು ವರ್ಷದ ಸಂಪೂರ್ಣ ಪ್ರಗತಿಯನ್ನ ಸಾರ್ಥಕತೆಯ ರೀತಿಯಲ್ಲಿ ಆಚರಿಸುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ವಾರ್ಷಿಕೋತ್ಸವ ಅಥವಾ ಸಾರ್ಥಕ ಸಂಭ್ರಮ. ಈ ಒಂದು ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡುವಂತಹ ಉದ್ದೇಶಗಳು ಮಕ್ಕಳಲ್ಲಿರುವಂತಹ ಸಂಪೂರ್ಣ ಪ್ರತಿಭೆಗಳನ್ನ ತೋರಿಸುವುದು, ಮತ್ತೆ ಶಿಕ್ಷಕರಲ್ಲಿರುವಂತಹ ಸಂಪೂರ್ಣ ವಿಶೇಷ ಅವರಲ್ಲಿರುವಂತಹ ತರಬೇತಿಗಳನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಹಾಗೂ ಶಾಲೆಯ ಸಂಪೂರ್ಣ ವಿಶೇಷತೆಗಳನ್ನು ಮತ್ತು ಶಾಲೆಯ ಸಂಪೂರ್ಣ ಶೈಕ್ಷಣಿಕ ವರ್ಷದ ವಿಚಾರಗಳನ್ನು ನಿಮ್ಮ ಮುಂದೆ ಚರ್ಚಿಸುತ್ತಾ ಅದರ ಜೊತೆಗೆ ಸ್ವಲ್ಪ ಮನರಂಜನೆಯನ್ನು ನಿಮಗೆ ನೀಡ್ತಾ ಒಂದು ದಿನದ ಖುಷಿ ಸಂಭ್ರಮದ ಆಚರಣೆಯನ್ನಾಗಿ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ಪ್ರತಿ ಶಾಲೆಗಳಲ್ಲೂ ಆಚರಣೆ ಮಾಡ್ತಾರೆ. ಅದರಲ್ಲೂ ನಮ್ಮ ಶಾಲೆಯಲ್ಲಿ ತುಂಬ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವು ಆಚರಣೆ ಮಾಡ್ತಾ ಇದ್ದಿದ್ದು ನಿಜಕ್ಕೂ ಇದು ಸಾರ್ಥಕತೆಯನ್ನು ಸೂಚಿಸುವಂತಹ ಒಂದು ಸಂಭ್ರಮದ ಆಚರಣೆಯಾಗಿದೆ. ಈ ಒಂದು ಸಾರ್ಥಕ ಸಂಭ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶಟಸ್ಥಳ ಬ್ರಹ್ಮ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ರುದ್ರೇಶ್ವರ ಸಂಸ್ಥಾನ ಮಠ, ನಿಡಗುಂದಿ ಮತ್ತು ಹಡಗಲಿ, ಶ್ರೀ ರುದ್ರೇಶ್ವರ ಸಂಸ್ಥಾನ ಮಠ, ನಿಡಗುಂದಿ ಮತ್ತೆ ಅಡಗಲಿ ಮಹಾ ಸ್ವಾಮೀಜಿಗಳು, ಮಹಾಗುರುಗಳು, ತಪಸ್ವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶಾಲೆಯಲ್ಲಿ ಅವರ ಪಾದಗಳನ್ನು ಇರಿಸಿ ನಮ್ಮ ಶಾಲೆಯನ್ನ ಸಂಪೂರ್ಣ ಪವಿತ್ರವನ್ನಾಗಿಸಿ ನಾವು ಏನೇ ಅಪ್ಪಿತಪ್ಪಿ ಕೆಲವೊಂದು ಪಾಪಕರ್ಮಗಳನ್ನು ತಿಳಿದೇನೋ ಮಾಡಿದ್ರೂ ಕೂಡ ಅವುಗಳನ್ನು ಪರಿಹರಿಸುವಂತ ದೃಷ್ಟಿಯಿಂದ ನಮ್ಮ ಒಂದು ಜಾಗದಲ್ಲಿ ಪಾದವನ್ನು ಇರಿಸಿ ಪವಿತ್ರತೆಯ ಸಂಕೇತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸುವಂತಹದಲ್ಲಿ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಕಾರ್ಯಕ್ರಮದ ಪರವಾಗಿ, ವೈಯಕ್ತಿಕವಾಗಿ ಮತ್ತು ನಮ್ಮ ಸಮಾರಂಭದ ಪರವಾಗಿ ಅವರನ್ನ ಸ್ವಾಗತ ಕೋರ್ತಾ ಇದ್ದೇನೆ. ನಂತರ ನಮ್ಮ ಶಾಲೆಯ ಈ ವರ್ಷದ ಸಾರ್ಥಕತೆಯಲ್ಲಿ ಒಂದು ವಿಶೇಷ ಅಂಶ ಅಡಗಿದೆ. ಆ ವಿಶೇಷ ಅಂಶ ಅಂತಂದ್ರೆ ಎಲ್ಲ ಪಾಲಕರು ವಿಶೇಷವಾಗಿ ಗಮನಿಸಬೇಕು. ಈ ಕಡೆ ನಮ್ಮ ಶಾಲೆ ಮೊದಲನೇದಾಗಿ 1ರಿಂದ 8ನೇ ತರಗತಿವರೆಗೆ ಮಾತ್ರ ಪರ್ಮಿಷನ್ ಅನುಮತಿಯನ್ನ ಪಡೆದುಕೊಂಡು 8ನೇ ತರಗತಿಯವರೆಗೆ ಮಾತ್ರ ಶಾಲೆಯನ್ನು ನಡೆಸ್ತಿದ್ವಿ. ಈ ವರ್ಷ ಆ ಸಾರ್ಥಕತೆಯೊಳಗೆ ಮತ್ತೊಂದು ವಿಶೇಷತೆ ತುಂಬಿಕೊಂಡಿದೆ. ಏನಂತಂದ್ರೆ ನಾವು 9 ಮತ್ತೆ 10ನೇ ತರಗತಿಯ ಪರ್ಮಿಷನ್ ಅನುಮತಿಯನ್ನು ಪಡ್ಕೊಂಡು ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವರ್ಷದಿಂದ ಹೈಸ್ಕೂಲ್ ಅನ್ನು ಕೂಡ ಪ್ರಾರಂಭ ಮಾಡಲು ಆಲ್ರೆಡಿ ತಯಾರು ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅನುಮತಿಯೂ ಕೂಡ ದೊರೆತಿದೆ. ಈ ಒಂದು ವಿಶೇಷ ವಿಚಾರವನ್ನ ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ವಿಶೇಷ
ಇನ್ಸಿಡೆಂಟ್ಗೆ ಈ ಒಂದು ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥವರು ಶ್ರೀ ಜಾವೀದ್ ಅಹಮದ್ ಕರ್ನಾಳ್ ಸರ್ ಅಂತ ವಿಶೇಷವಾಗಿ ನಾನು ಮನಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಯಪುರ, ಇವರು ಕೂಡ ಇದ್ದಾರೆ. ದಯವಿಟ್ಟು ಈ ಸರ್ ನಮಗೆ ಈ ವರ್ಷ ಒಂದು ಹೈಸ್ಕೂಲ್ ಪರ್ಮಿಷನ್ ಕೊಡಿಸುವಂತ ನಿಟ್ಟಿನಲ್ಲಿ ತುಂಬಾ ನಮಗೆ ಸಹಕಾರವನ್ನು ನೀಡಿ ಒಂದು ಉತ್ತಮ ಹೆಲ್ಪ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ತುಂಬಾ ಖುಷಿ ಕೊಡುವಂತ ವಿಚಾರ. ಅವ್ರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಏನೇ ಇರ್ಬೋದು, ಆದ್ರೆ ಮಕ್ಕಳ ಪ್ರೀತಿನ, ಜನರ ಪ್ರೀತಿನ ಗಳಿಸೋದಿದೆಯಲ್ಲ, ಇದು ಎಲ್ಲರ ಕಡೆಯಿಂದನೂ ಸಾಧ್ಯ ಆಗೋ ಮಾತೇ ಇಲ್ಲ. ಯಾರು ಏನ್ ಬೇಕಾದಾಗ್ಬೋದು, ಎಷ್ಟೋ ಜನ ಪ್ರೈಮ್ ಮಿನಿಸ್ಟರ್ ಸ್ಥಾನವನ್ನು ಅಲಂಕರಿಸಿರ್ಬೋದು, ಆದ್ರೆ ಅಷ್ಟು ಜನರ ಜನಪ್ರಿಯತೆಯನ್ನ, ಅಷ್ಟು ವಿಶ್ವಾಸನ ಗಳಿಸೋದು ತುಂಬಾ ಕಷ್ಟ. ಹಾಗಾಗಿ ಉನ್ನತ ಹುದ್ದೆಗೆ ಹೋಗೋದು ಮುಖ್ಯ ಅಲ್ಲ, ನಾವು ಇರುವಂತಹ ಹುದ್ದೆಗಳಲ್ಲಿ ಎಷ್ಟು ಸಾರ್ಥಕವಾಗಿ ನಾವು ಜೀವನ ಮಾಡ್ತೀವಿ, ಎಷ್ಟು ಅದನ್ನ ಪ್ರಾಮಾಣಿಕವಾಗಿ ಅನುಭವಿಸ್ತೀವಿ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರವಾಗುತ್ತೆ. ಒಂದು ಶಿಕ್ಷಕ ವೃತ್ತಿಯನ್ನ ಅತಿ ಪ್ರಿಯವಾಗಿ, ಪ್ರೀತಿಯಿಂದ, ಮನಪೂರ್ವಕವಾಗಿ ಮಕ್ಕಳಿಗೋಸ್ಕರನೇ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡು ಎಲ್ಲರನ್ನು ಪ್ರೀತಿಯಿಂದ ಇದಕ್ಕೆ ಪದಗಳು ಸಿಗ್ತಾ ಇಲ್ಲ, ಆ ರೀತಿಯಾಗಿ ಮಕ್ಕಳನ್ನ ಹಚ್ಕೊಂಡು ಆ ಜ್ಞಾನವನ್ನ ಎಲ್ಲ ಕಡೆ ವಿತರಣೆ ಮಾಡ್ತಾ ಇರ್ತಕ್ಕಂತಹ ಬಸವರಾಜ್ ಅಂಚಲಿ ಸರ್, ಇವರು ಶಿಕ್ಷಕರು, ವಾಗ್ಮಿಗಳು ಇದ್ದಾರೆ, ಸಹಕಾರಿ ಪ್ರೌಢಶಾಲೆ ಮಡಕೇಶ್ವರ್. ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ತುಂಬಾ ಹೆಮ್ಮೆ ಕೊಡುವಂತ ವಿಚಾರ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದರ್ಪ ತೋರಿಸ್ಬೇಕು ಅಂತನೋ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಯಾವುದೇ ತರದಂತಹ ಆ ತರ ಇರುವಂತಹ ವಿಚಾರ ಇಲ್ಲೇ ಇಲ್ಲ. ನಮ್ಮ ಶಾಲೆ ನಡೆಸಬೇಕಾದದಕ್ಕೆ ಏನೆಲ್ಲ ಸಹಕಾರಗಳನ್ನ ಕೊಡಬೇಕು, ಏನೆಲ್ಲ ಸಹಾಯಗಳನ್ನ ಮಾಡಬೇಕು, ಯಾವ ರೂಪದಲ್ಲಾದ್ರೂ ಇರ್ಲಿ, ಅದಕ್ಕೆ ಯಾವುದಕ್ಕೂ ಒಂದಕ್ಕೂ ಕೂಡ ನಾ ಯಾಕೆ ಕೊಡಬೇಕು, ನಾ ಯಾಕೆ ವಿಚಾರ ಮಾಡಬೇಕು ಅನ್ನೋದನ್ನ ಯಾವತ್ತೂ ವಿಚಾರ ಮಾಡೋದಿಲ್ಲ. ಆಕ್ಚುಲಿ ಯಾಕೆ ಆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾ ಲೋಕಲ್ ಅಲ್ಲ, ನಾ ಇಲ್ಲಿ ಲೋಕಲ್ ಆಗಿದ್ರೆ ಅಯ್ಯೋ ನಮ್ಗೆ ಗೊತ್ತಿರೋನೇ ನಮ್ಮ ಸಂಬಂಧಿಕ ಅಥವಾ ನಮ್ಮ ರಿಲೇಷನ್ ಅನ್ನೋ ವಿಚಾರಕ್ಕಾದ್ರೂ ಸಹಕಾರ ಮಾಡುವಂಥದ್ರಲ್ಲಿ ಏನೋ ಅರ್ಥ ಇರುತ್ತೆ. ನಾವು ಯಾವುದೋ ಊರಿನ ದಾವಣಗೆರೆಯಿಂದ ಬಂದಿರುವಂಥದ್ದು, ಇಲ್ಲಿ ಶಾಲೆಯನ್ನ ತೆಗೆದಿರುವಂಥದ್ದು, ಆದ್ರೂ ಕೂಡ ಅಷ್ಟು ವಿಶ್ವಾಸ, ಅಷ್ಟು ನಂಬಿಕೆ. ಒಂದು ಜಾಗವನ್ನ ನೋಂದ್ ಮಾಡ್ಕೊಡ್ಬೇಕಾ, ರಿಜಿಸ್ಟರ್ ಮಾಡ್ಕೊಡ್ಬೇಕಾ, ಯಾಕೆ, ಏನು, ಎತ್ತ ಏನು ಕೇಳೋದಿಲ್ಲ. ಆಯ್ತು ನಡ್ರಿ ಹೋಗ್ಬಿಡೋಣ, ಆಯ್ತು ನಿಮಗೆ ಆಗಿದ್ರೆ ಸಾಕು, ಪರ್ಮಿಷನ್ ಆದ್ರೆ ಸಾಕು, ಅಥವಾ ಮತ್ತೊಂದು ಇನ್ನೊಂದು ಸಹಕಾರ ಆದ್ರೆ ಸಾಕು. ಈ ತರ ಎಲ್ಲಾ ರೀತಿಯಿಂದನೂ ಕೂಡ ನಮಗೆ ಪ್ರತಿ ಹಂತದಲ್ಲೂ ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುನ್ನೆಲೆಗೆ ಯಾರ ಮುಂದೆನೂ ಹೇಳ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ನಾ ಅವ್ರ ಮುಂದೆ ನಾ ಅದನ್ನ ಮಾಡಿದೆ, ಇದನ್ ಮಾಡಿದೆ, ಅಷ್ಟ್ ಮಾಡಿದೆ, ಇಷ್ಟ್ ಮಾಡಿದೆ ಅಂತ. ನಿಜಕ್ಕೂ ನಾವು ಆ ರೀತಿಯಾಗೇನೆ ಇರ್ಬೇಕಾದಂಥದ್ದು. ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವ ಅದರಲ್ಲೇ ಅಡಗಿರುತ್ತೆ. ಅಂತ ವ್ಯಕ್ತಿಯನ್ನ ನಾವು ನಿಜಕ್ಕೂ ನೋಡಿ ಕಣ್ತುಂಬಿಕೊಳ್ತಾ ಇರೋದು ನಮ್ಮ ಹೆಮ್ಮೆ ವಿಚಾರ ಅನ್ಬೋದು. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀ ಮಲ್ಲಪ್ಪ ಸಂಗಪ್ಪ ಸಜ್ಜನ್ ನಿಡಗುಂದಿ, ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಸೈನಿಕರು ತಾವು ಸೇವೆಯನ್ನು ಸಲ್ಲಿಸಲಿಲ್ಲ ಅಂತಂದ್ರೆ ನಾವಿಲ್ಲಿ ಯಾರು ಇಷ್ಟು ಸಂಭ್ರಮದಿಂದ, ಇಷ್ಟು ಸ್ವತಂತ್ರವಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರ ಒಂದು ಸೇವೆ ನಾವು ಯಾವತ್ತೂ ಸದಾಕಾಲ ಸ್ಮರಿಸಬೇಕಾದಂತ ವಿಚಾರ. ದೇವರನ್ನ ನಾವು ನೋಡಿರ್ತೀವೋ ಇಲ್ಲ ಗೊತ್ತಿಲ್ಲ, ನಾವು ಪ್ರಸ್ತುತ ದಿನಗಳಲ್ಲಿ ನಮ್ಮ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಸರ್ವ ಸ್ವತಂತ್ರ ಹೋರಾಟಗಾರರು ಕೂಡ ನಮಗೆ ಸೈನಿಕರೇ ಆಗ್ತಾರೆ. ಆ ಎಲ್ಲ ಸೈನಿಕರನ್ನು ಕೂಡ ನಾವು ಪ್ರತಿದಿನ ಮನದಲ್ಲಿ ನೆನೆಸ್ಕೋಬೇಕು. ಯಾಕಂದ್ರೆ ನಾವು ಇಷ್ಟು ಸ್ವತಂತ್ರವಾಗಿದ್ದೀವಿ, ಇಷ್ಟು ಅದ್ಭುತವಾಗಿ ನಮ್ಮ ಜೀವನ ಶೈಲಿಯನ್ನ ರೂಪಿಸ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಅವರ ಜೀವ ಬಲಿದಾನಗಳೇ ಕಾರಣ ಆಗುತ್ತೆ. ಹಾಗಾಗಿ ಯಾರು ಕೂಡ ನಾವು ದೇವರನ್ನ ಪ್ರತ್ಯಕ್ಷವಾಗಿದ್ದನ್ನ ಎಲ್ಲೂ ನೋಡ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ನಮ್ಮ ಕಾರ್ಯಕ್ರಮದ ವಿಶೇಷ ಸಂಗತಿಯಾಗಿದೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಆನಂತರ ಅದೇ ರೀತಿ ನಾನು ಮುತ್ತು ರತ್ನಗಳಲ್ಲಿ ಮುತ್ತು ಒಂದಾದ್ರೆ ರತ್ನ ಇನ್ನೊಂದು ಗುರುಪಾದಪ್ಪ ಪೂಜಾರಿ ಸರ್, ಇವರು ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಆಹ್ವಾನಿತರಾಗ್ತಾರೆ. ನಮ್ಮ ಕಾರ್ಯಕ್ರಮದ ಬಗ್ಗೆ ಇರತಕ್ಕಂಥವ್ರು ಮತ್ತೆ KSRTCಯ ಮುದ್ದೇಬಿಹಾಳ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಶೇಷವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕ್ರಮದ ಗೌರವಾನ್ವಿತ ಗೌರವಾಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮ ತಾಯಿಯವರು ಆಗಿರ್ತಕ್ಕಂತಹ ರೇಣುಕಮ್ಮ KT, ಇವರು ಕೂಡ ಪ್ರಪ್ರಥಮ ಬಾರಿಗೆ ವೇದಿಕೆಯ ಮೇಲೆ ಆಗಮಿಸಿದ್ದಾರೆ. ಯಾವತ್ತೂ ಕೂಡ ವೇದಿಕೆಯನ್ನು ಹಂಚಿಕೊಂಡವರಲ್ಲ. ಇವರು
ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ತುಂಬಾ ಖುಷಿ ಕೊಡುವಂತ ವಿಚಾರ. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತಗಳನ್ನ ಬಯಸಿರ್ತಕ್ಕಂತಹ ಗುರುಮೂರ್ತಿ ಶಿವಯೋಗಿ ಸರ್ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಗಳಾಗಿರ್ತಕ್ಕಂಥವ್ರು ನಮ್ಮೆಲ್ಲ ಪಾಲಕರಿದ್ದಲೇ ಶಾಲೆ, ಪಾಲಕರಿದ್ದಲೇ ಶಿಕ್ಷಕರು, ಪಾಲಕರಿದ್ದಲೇ ಮಕ್ಕಳು. ಯಾವುದೇ ಒಂದು ಶಾಲೆ ಎತ್ತರಕ್ಕೆ ಬೆಳೀತಾ ಇದೆ, ಮುಗಿಲೆತ್ತರಕ್ಕೆ ಮುಡ್ತಾ ಇದೆ, ತನ್ನ ಸಾಧನೆಗಳನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಪಾಲಕರ ಸಹಕಾರ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ನಮ್ಮ ಶಾಲೆಯ ಮೇಲೆ, ಎಲ್ಲರ ಮೇಲೆ ವಿಶ್ವಾಸ ಇದೇ ತರ ಇರಲಿ. ನಿಮ್ಮ ವಿಶ್ವಾಸಗಳನ್ನು ಕೂಡ ನಾವು ಉಳಿಸ್ಕೊಂಡು ಹೋಗುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ವಿಶೇಷ ಮುದ್ದು ಪಾಲಕ ವರ್ಗದವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಆಹ್ವಾನಿತರಂದ್ರೆ ನಮ್ಮ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು. ನಿಜಕ್ಕೂ ಆ ಪೌರ ಕಾರ್ಮಿಕರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷವಾದಂಥದ್ದು. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ. ನಿಮಗೂ ಕೂಡ ವಿಶೇಷವಾಗಿ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ವೃಂದದವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತರಾಗಿದ್ದೀರಿ. ನಿಮ್ಮನ್ನು ಕೂಡ ವಿಶೇಷವಾಗಿ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳಿರ್ಬೋದು, ಹಾಗೆ ಈ ಊರಿನ ಗ್ರಾಮಸ್ಥರಿರ್ಬೋದು, ಹಾಗೇನೆ ವಿಡಿಯೋಗ್ರಾಫರ್ಸ್ ಇರ್ಬೋದು, ಹಾಗೆ ಈ ವೇದಿಕೆಯನ್ನ ತಯಾರು ಮಾಡಿರ್ತಕ್ಕಂತಹ ಶಾಮಿಯಾನ ವರ್ಗದವರು ಇರ್ಬೋದು, ಹಾಗೇನೆ ಪತ್ರಕರ್ತರು ಹಾಗೂ ವಿವಿಧ ರೀತಿಯ ಎಲ್ಲ ಗಣ್ಯ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಕೂಡ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಹೆಮ್ಮೆಯ ಅಧ್ಯಕ್ಷರಿಗೆ ಈಗ ನಮ್ಮ ಸಂಸ್ಥೆಯ ಸಹ ಶಿಕ್ಷಕರಾದ IS ಬೇವಿನ ಮರದ ಗುರುಗಳಿಂದ ಸ್ವಾಗತ. ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಯಪುರ. ಕರುಣಾಳುಂಬ ಬೆಳಗ್ಗೆ ಮುಸುಕಿದೆ ಎಂಬಪ್ಪಿನಲ್ಲಿ ಕೈ ಹಿಡಿದು ನಡೆಸನನ್ನು, ഇരുಳು ಕತ್ತಲೆಯ ಗವಿ ಮನೆ ದೂರ ಕಣಕರಿಸಿ ಕೈ ಹಿಡಿದು ನಡೆಸನನ್ನು ಎಂದು ಪ್ರಾರ್ಥಿಸುತ್ತಾರೆ BM ಶ್ರೀಕಂಠಯ್ಯನವರು. ನನ್ನೊಳಗೆ ನಾಡು ಎಂಬ ಭಾವ ನನ್ನಲ್ಲಿ ತುಂಬಿದ್ದರೆ, ನನ್ನಿಂದಲೇ ಎಂಬ ಅಹಂಕಾರ ನನ್ನನ್ನು ಆಳುತ್ತಿದ್ದರೆ ಅದು ಅಜ್ಞಾನ ಎಂಬ ಕತ್ತಲೆ. ಆ ಕತ್ತಲೆಗೆ ನಿನ್ನ ಬೆಳಕಿನ ಕಿರಣಗಳ ಸಿಂಚನ ಮಾಡು ದೇವರೆಂದು ಆ ಬೆಳಕಿನ ದೇವರಲ್ಲಿ ಪ್ರಾರ್ಥಿಸ್ತಾ ಅತ್ಯಂತಹ ಸಂಭ್ರಮ ಸಡಗರದ ಗತ ವೈಭವದಲ್ಲಿ ನಾವು ನೀವೆಲ್ಲರೂ ಕೂಡ ಸಮ್ಮಿಲನಗೊಂಡು ಈ ಕಾರ್ಯಕ್ರಮವನ್ನ ಅತ್ಯಂತ ಸುಂದರವಾಗಿ ಉದ್ಘಾಟನೆಗೊಳಿಸಿರುವಂತಹ ಪರಮ ಪೂಜ್ಯರ ಯಾದಿಯಾಗಿ ಹಲವಾರು ಗಣ್ಯರ ಯಾದಿಯಾಗಿ ಈ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಒಂದರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ಎಲ್ಲ ಅತಿಥಿಗಣ್ಯರು ಮತ್ತು ನಮ್ಮ ಹೆಮ್ಮೆಯ ಸಂಸ್ಥೆಯ ಅಧ್ಯಕ್ಷರ ಯಾದಿಯಾಗಿ. ಕೈಗಳಿರುವುದು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳುವುದಕ್ಕಾಗಿ ಅಲ್ಲ,
ನಿರ್ಮಿಸುವರು ಈ ಚಿಕ್ಕ ಪುಟಾಣಿಗಳು. ಮಕ್ಕಳು ತಮ್ಮ ಹಿರಿಯರ ಮಾತನ್ನ ಕೇಳದೇ ಇರಬಹುದು, ಆದರೆ ಅವರನ್ನ ಫಾಲೋ ಮಾಡುವಲ್ಲಿ ಅನುಕರಿಸುವಲ್ಲಿ ಮಾತ್ರ ಎಂದಿಗೂ ವಿಫಲರಾಗುವುದಿಲ್ಲ. ಹಾಗಾಗಿ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್, ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಡಿಸ್ಟ್ರಿಬ್ಯೂಟ್ ಆಲ್ ದ certificates of this graduation kids. I request all the dignitaries, please come forward, distribute the certificates to all my graduated kids. Once again, congratulations my dear students, my dear kids. You are promoted to the standard levels. ಇವಾಗ ಏನಿದ್ರಿ ಬರೀ KG ಕ್ಲಾಸಸ್ ಅಲ್ಲಿ ಇದ್ರಿ, ಈಗ ಕ್ವಿಂಟಾಲ್ ಅಲ್ಲಿ ಹೋಗ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. It looks very smart children. It was a wonderful moment, beautiful moment. They are promoting to the standard classes. Really, it was very beautiful moment. Our kids are, KG kids are promoted to the standard classes. ಪಾಲಕ ಬಂಧುಗಳೇ, ನಾವೆಲ್ಲರೂ ಕೂಡ ಪದವಿ ಹಂತಗಳನ್ನು ಮುಗಿಸಿದಾದ್ಮೇಲೆ ಈ ತರನಾಗಿ ನಮಗೆ ಸನ್ಮಾನಿಸಿ ಗೌರವಿಸಿ ಪದವಿಗಳನ್ನು ಕೊಡೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದರೆ ನಮ್ಮ ಈ ಒಂದು ಹೆಮ್ಮೆಯ ಸಂಸ್ಥೆಯ ಒಂದು ವಾಡಿಕೆ LKG ಮುಗಿದ ಮೇಲೆ ನಾವೆಲ್ಲ ಎಲ್ಲಿಗೆ ಹೋಗ್ತೇವಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಹೋಗ್ತಾ ಇದ್ದೇವೆ. ಅಲ್ಲಿಗಾಗಿ ನಾವು UKG ಮುಗಿದ ಮೇಲೆ ನಾವು ಫಸ್ಟ್ ಕ್ಲಾಸ್ಗೆ ಹೋಗ್ತಾ ಇದ್ದೇವೆ. ಫಸ್ಟ್ ಕ್ಲಾಸಿಗೆ ಹೋಗುವಕ್ಕಿಂತ ಪೂರ್ವದಲ್ಲಿ ನಮಗೆ ಪಾಸಿಂಗ್ ಆಗಿ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಪಾಸಿಂಗ್ ಸರ್ಟಿಫಿಕೇಟ್ ರೂಪದಲ್ಲಿ ಇವತ್ತು ಈ ಒಂದು ಪದವಿ ಹಂತದ ಡೇ ಅಂತ ಮಾಡ್ತಾ ಇದ್ದೇವೆ, ಪದವಿ ಹಂತದ ದಿನ ಅಂತ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಒಂದು ಸಲ ಜೋರಾದ ಚಪ್ಪಾಳೆ ಬರಲಿ ಅಂತ ತಮ್ಮಲ್ಲಿ ವಿಶೇಷವಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಾನು ಪದೇ ಪದೇ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕೈಗಳಿರುವುದು ಕೈ ಕಟ್ಟಿ ಸುಮ್ಮನೆ ಕುಳಿತುಕೊಳ್ಳುವುದಕ್ಕಾಗಿ ಎಲ್ಲ, ಸರಿಯಾಗಿ ಅರ್ಥವಿದೆ. ಯಾರಾದರೂ ಸಾಧಕರು ಸಾಧಿಸಿರುವಂತಹ ದಿನದಂದು ಅವರನ್ನ ಗೌರವಿಸುವಂತಹ ಸಂದರ್ಭದಲ್ಲಿ ಜೋರಾಗಿ ತಟ್ಟಿ ಬಿಡಿ ನಿಮ್ಮ ಎರಡು ಕೈಗಳಿಂದ, ಶಬ್ದ ಒಂದೇ ಬರಲಿ, ಚಪ್ಪಾಳೆ 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 ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಆ ಮಕ್ಕಳಿಗೆ ಶುಭ ಹಾರೈಸ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಅವರಿಗೆ ಆ ಒಂದು ಪದಕಗಳನ್ನ ಹಾಕಿ ಅವರಿಗೆ ಆ ಸರ್ಟಿಫಿಕೇಟ್ಗಳನ್ನು ನೀಡ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ beautiful moment. It's a memory to all the KG students. You have such a wonderful function. Sit down. ಕ್ಷಣದಲ್ಲಿ ನಾವು ನಿಮ್ಮೆಲ್ಲರೂ ಕೂಡ ಸಮ್ಮಿಲನಗೊಂಡಿದ್ದೇವೆ. ಇಂತಹ ಅರ್ಥಪೂರ್ಣವಾದಂತಹ ದಿನಕ್ಕೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಶಿಕ್ಷಕ ಬಳಗದವರಿಗೂ ಹಾಗೂ ಪರಮ ಪೂಜ್ಯರಿಗೂ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಣ್ಯರಿಗೂ ಮತ್ತೊಮ್ಮೆ ಹೃದಯ ಸ್ಪರ್ಶಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಮಕ್ಕಳಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. And for the circular activities, so now I would like to announce the best students of the year. The best student of the LKG class award goes to Kumar Jaganhatti and Kumari Sanvi Hanshnal. Come on stage. Come on the stage. ಪ್ರತಿಯೊಂದು ಹಂತದಲ್ಲಿ ಮಕ್ಕಳನ್ನ ಅಳತೆ ಮಾಡಿ ತೂಗಿ ಅವರ ಒಂದು
Hey girls, hey you come. Next class, first standard, Muhammad Ajan and Madhumita Ugar. ಮ್ಯಾಮ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್. ಆ ಕಡೆ ಬನ್ರಿ. ನಿಂಗರಾಜ್ ವಾಗ್ಲತ್ತಿ, ಸುಷ್ಮಿತಾ ಟೋಡ್ಗಿ. ಕ್ಲಾಸ್ ವೈಸ್ ನೀಟಾಗಿ ಇಟ್ಬಿಡಿ, ನೀಟಾಗಿ ಕ್ಲಾಸ್ ಕಳಿಸ್ಬಿಡಿ ಅವ್ರನ್ನ. Third standard, Prashant Kattimani, Samanvita Sajjan. Fourth class, Siddhant Gogi, Tulgamma Chalwadi. Fifth class, Trishant Reddy, Sushmita Negli. Sixth, Ajay Kapat, Amrita Patil. Seventh class, Shravani Chanki and Nivedita Devandavar. ಪ್ರತಿಯೊಂದು ಹಂತದಲ್ಲಿ ಮಕ್ಕಳ ವರ್ಷದುದ್ದಕ್ಕೂ ಮಕ್ಕಳ ಎಲ್ಲ ರೀತಿಯ UKG class, Abid Nandanur. Vaishnavi Pujari. These are the students from class 1st standard to 7th standard students. These are Abid Nandanur. Hey Abid, Come on the stage. hey you come fast. Hey, where is Abid? Come. The classes from 1st standard to 7th standard students are Where is Abid? standing on the stage. You come, These are the students of best performers in all the activities, not only in the academic, You come, hey. not only in the sports. So we are considering in all the events, including their discipline, attendance, what we have conducted in the activities in the school. It may be unit test, it may be monthly test, it may be midterm exams. So by considering all these events, it may be curricular activities also, sports also. ಸೊ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಈ ವಿದ್ಯಾರ್ಥಿಗಳನ್ನ ಆದರ್ಶ ವಿದ್ಯಾರ್ಥಿನಿ ಮತ್ತು ಅಂತ ಹೇಳಿ ನಾವು ಇಲ್ಲಿ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಸೇರಿಬಿಟ್ಟು ಇವರನ್ನು ನಾವಿಲ್ಲಿ ಆಯ್ಕೆ ಮಾಡಿದ್ದೀವಿ. ಉಳಿಕೆದವರು ಮಿಕ್ಕಿದಂಥ ಅಥವಾ ಬೇರೆ ವಿದ್ಯಾರ್ಥಿಗಳು ಉತ್ತಮರು ಅಲ್ಲ ಅನ್ನುವಂಥ ಪ್ರಶ್ನೆ ಬರಬಾರ್ದು. ಅವರಲ್ಲಿ ಏನೋ ಒಂದು ಚಿಕ್ಕದಾದಂಥ ಕೊರತೆ ಅಥವಾ ನ್ಯೂನತೆ ಇರಬಹುದು, ಆದರೆ ಇನ್ನೂ ಕಾಲ ಮೀರಿಲ್ಲ, ಸಾಕಷ್ಟು ಸಮಯ ಇದೆ. ಇನ್ನೂ ಚೆನ್ನಾಗಿ ಓದಿ, ರೆಗ್ಯುಲರ್ ಆಗಿ ಶಾಲೆಗೆ ಬರ್ರಿ, ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ, ಜೊತೆಗೆ ಹಾಜರಾತಿಯಲ್ಲಿ ಕೂಡ ನಾವು ಗಮನವನ್ನು ಇಟ್ಕೊಂಡು ಎಲ್ಲ ಅಂಶಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಶ್ರೇಷ್ಠರು ಅನ್ನುವಂಥ ಮನಗಂಡು ಈ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಉತ್ತಮ ವಿದ್ಯಾರ್ಥಿ ಮತ್ತು ಉತ್ತಮ ವಿದ್ಯಾರ್ಥಿನಿ ಅಂತೇಳಿ ಆಯ್ಕೆ ಮಾಡಿದ್ವಿ. Heartfelt congratulations to our shining stars. Your dedication and hard work have earned you this proud moment. May this achievement just the beginning of your bright future and successful future. I will congratulate you heartily. Once again, I would like to congratulate all the best boy and best girl of academic year 2024-25. Once again, from the bottom of my heart, I wish you good luck for your career. ಕಲ್ಯಾಣವೇ ಪ್ರಣತಿ ಆಯಿತು, ನಾನು ತೈಲವಾದೆ, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು, ಆಗ ಕಲ್ಯಾಣದ ತುಂಬೆಲ್ಲ ಬೆಳಕು ಬೆಳಕು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಈ ಮಾತಿನ ಅರ್ಥ ಇಷ್ಟೇ. ಬಹುಶಃ ಇಲ್ಲೆಲ್ಲ ಪಾಲಕರು ನೆರೆದಿದ್ದೀರಿ. ಈಗ ತಾನೇ ಅತ್ಯಂತ ಸುಂದರವಾದ ಉಡುಗೆಯಲ್ಲಿ ಮಕ್ಕಳೆಲ್ಲ ಬಹುಮಾನವನ್ನ ತೆಗೆದುಕೊಂಡ್ರು. ಗ್ರಾಜ್ಯುಯೇಷನ್ ಸೆರೆಮನಿ ಅಂತ ಕೂಡ ಇಲ್ಲಿ ಮಾಡಿದ್ರು.
ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಎಲ್ಲರ ಮುಖದಲ್ಲಿ ಬಹಳ ಖುಷಿ ಸಂಭ್ರಮ ಕಾಣಿಸ್ತಾ ಇತ್ತು. ಯಾಕೆ ಅಂತ ಕೇಳಿದ್ರೆ ನಮ್ಮ ಮಕ್ಕಳನ್ನ ಇಂಥ ವೇದಿಕೆಯಲ್ಲಿ ನೋಡೋದೇ ನಮ್ಮೆಲ್ಲರ ಕನಸು, ಆಶಯ ಆಗಿರೋದ್ರಿಂದ ಆ ಮಕ್ಕಳನ್ನ ನೋಡಿದಾಗ ನನಗೆ ಬಹಳ ಖುಷಿ ಅನಿಸ್ತು, ಸಂತೋಷ ಅನಿಸ್ತು ಅಂತ ಹೇಳಿ. ಈ ಕಾರ್ಯಕ್ರಮದ ಮೇಲೆ ನನಗೆ ಅತ್ಯಂತ ಸಂತೋಷ ಬರ್ತಾ ಇದೆ, ಖುಷಿ ಆಗ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ ಬಹುಶಃ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಯಾರು ಅಂತ ಕೇಳಿದ್ರೆ ಇಲ್ಲಿ ಕಾಯಕ ಅನ್ನುವಂತ ಶಾಲೆಯಲ್ಲಿ ಸಾರ್ಥಕ ಸಂಭ್ರಮಾಚರಣೆಯನ್ನ ಇವರು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಬಂದಿರೋದೇನು ಅಂದ್ರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಾರು ಅಂತ ಕೇಳಿದ್ರೆ ಪರಮ ಪೂಜ್ಯರಿದ್ದಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ. ವೇದಿಕೆ ಮೇಲೆ ಅನೇಕ ಜನ ನಾವೆಲ್ಲರೂ ಕೂಡ ಇದ್ದೇವೆ. ಆದ್ರೆ ಕಾರ್ಯಕ್ರಮದ ಅತಿಥಿಗಳು ನಿಜವಾಗ್ಲೂ ಕೂಡ ನಾವಲ್ಲ, ನಮಗೆಲ್ಲ ಹೆಮ್ಮೆ ಆಗ್ಬೇಕು, ಅಭಿಮಾನ ಆಗ್ಬೇಕು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇವತ್ತು ಯಾರು ಅಂತ ಕೇಳಿದ್ರೆ ಇವತ್ತು ನೆಡಗುಂದಿ ಅನ್ನುವಂತ ದೊಡ್ಡದಾದಂತ ಊರು ಇವತ್ತು ಅತ್ಯಂತ ಸ್ವಚ್ಛವಾಗಿ ಸುಂದರವಾಗಿ ಕಾಣ್ತಾ ಇದೆ. ನಾವು ನೀವುಗಳೆಲ್ಲ ಆರೋಗ್ಯವಾಗಿ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ಪೌರ ಕಾರ್ಮಿಕರು ಅಂತ ಹೇಳೋದಕ್ಕೆ ನಾವೆಲ್ಲ ಅಭಿಮಾನ ಪಡ್ತೇವೆ, ಸಂತೋಷ ಪಡ್ತೇವೆ. ಬಹುಶಃ ನಮಗೆ ಚಪ್ಪಾಳೆಯನ್ನು ತಟ್ಟುವಂತ ಗುಣ ಕೂಡ ಇವತ್ತು ಕಳೆದು ಹೋಗ್ಬಿಟ್ಟಿದೆ. ಸಹಾಯ ಮಾಡೋದಂತೂ ದೂರ ಉಳಿತು, ಒಳ್ಳೆ ಕೆಲಸಗಳನ್ನ ನೋಡಿದಾಗ ಅವುಗಳನ್ನ ನೋಡಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುವಂತ ಜನರಿಗೆ ನಾವೇನೋ ಮಾಡೋದು ಬೇಕಾಗಿಲ್ಲ, ಮನ್ಸಾರೆ ಖುಷಿಯಿಂದ ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನ ತಟ್ಬಿಟ್ರೆ ಸಾಕು, ನಮ್ಮೆಲ್ಲರಿಗೂ ಕೂಡ ಪುಣ್ಯ ಬರಲಿಕ್ಕೆ ಸಾಧ್ಯ ಇದೆ. ಬಹುಶಃ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತುಗಳನ್ನ ಆಡೋದಿಲ್ಲ. ನನಗನಿಸ್ತು ಇವತ್ತು ಏನು ಅಂತ ಕೇಳಿದ್ರೆ ಈ ಶಾಲೆ ಅಂತ ಬಂದಾಗ, ಶಿಕ್ಷಣ ಅಂತ ಬಂದಾಗ ಎಷ್ಟೋ ಜನ ತಂದೆ ತಾಯಿಗಳು ನಾವು ಆಸೆ ಪಡ್ತೇವೆ. ಏನು ಎಷ್ಟೋ ಜನ ಇವತ್ತು ದುಡಿಮೆಗೆ ಹೋಗ್ತಾ ಇದ್ದೀರಿ, ಕೂಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಥವಾ ವ್ಯಾಪಾರವನ್ನ ಮಾಡ್ತಾ ಇದ್ದೀರಿ. ಅನೇಕ ಜನ ಕಷ್ಟಗಳನ್ನ ಪಡ್ತಾ ಇವತ್ತು ಮಕ್ಕಳನ್ನ ಇಂಥ ಕಾಯಕ ಸ್ಕೂಲ್ಗೆ ತಂದು ನಾವೆಲ್ಲರೂ ಹಾಕಿದ್ದೇವೆ. ಒಂದೇ ಒಂದು ಆಸೆ, ಯಾಕೆ ನಾನು ದುಡಿತಾ ಇದ್ದೇನೆ, ಕಷ್ಟ ಪಡ್ತಾ ಇದ್ದೇನೆ, ಆದ್ರೆ ಅವತ್ತು ನನ್ನ ಕಲೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ಓದಿಸ್ಲಿಲ್ಲ, ಆದ್ರೆ ನಮಗ್ ಬಂದಿರುವಂತ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನುವಂತ ಏಕೈಕ ಕಾರಣಕ್ಕೆ ನೀವು ಬಿಸಿಲಲ್ಲಿ ಚಳಿಯಲ್ಲಿ ದುಡಿತಾ ಇದ್ರು ಕೂಡ ನೀವು ದುಡಿದು ಮಕ್ಕಳನ್ನ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಶಾಲೆಗೆ ಸೇರಿಸ್ತಾ ಇದ್ದೀರಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ ಕಷ್ಟ ಅವ್ರಿಗೆ ಬರಬಾರ್ದು, ಅವ್ರು ಬೆಳೆದು ದೊಡ್ಡವರಾಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕನಸನ್ನ ಕಂಡಿದೀವಲ್ಲ. ಹಾಗಾದ್ರೆ ಈ ಸಂದರ್ಭದಲ್ಲಿ ನನಗ್ ಮಾತಾಡ್ಲಿಕ್ಕೆ ಆಗೋದೇನು ಅಂತ ಹೇಳಿದ್ರೆ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿ ಬಹಳ ಜನ ಇವತ್ತು ನಾವು ಅನ್ಕೊಂಡ್ಬಿಟ್ಟಿದ್ದೇವೆ. ಶಿಕ್ಷಣ ಅಂದ್ರೆ ಏನು, ನಮ್ಮ ಮಕ್ಕಳು ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಬೇಕು, ನಮ್ಮ ಮಕ್ಕಳು ಪರೀಕ್ಷೆಯನ್ನ ಪಾಸ್ ಆಗ್ಬೇಕು, ನಮ್ಮ ಮಕ್ಕಳು ರ್ಯಾಂಕ್ ಗಳನ್ನ ಪಡಿಬೇಕು. ಅದಪ್ಪ ಅಂದ್ರೆ ನಮ್ಮ ಮಕ್ಕಳು ಕೊನೆಯದಾಗಿ ಒಂದು ನೌಕರಿಯನ್ನ ತಗೊಂಡ್ರೆ ಸಾಕು, ಅದು ಶಿಕ್ಷಣ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ದೇವೆ. ಆದ್ರೆ ಅದೆಲ್ಲವೂ ನಿಜ, ಆದರೆ ಇದು ಮಾತ್ರ ಶಿಕ್ಷಣ ಅಲ್ಲ, ಇದನ್ನ ಮೀರಿದ್ದು ಒಂದು ಶಿಕ್ಷಣ ಇದೆ. ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಮಕ್ಕಳನ್ನ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೇವೆ. ಆದ್ರೆ ಪಾಲಕ ಬಂಧುಗಳಲ್ಲಿ, ಶಿಕ್ಷಕರಲ್ಲಿ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ, ನಮ್ಮ ಮಗು ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗೋದೇ ಶಿಕ್ಷಣ ಅಲ್ಲ. ಎಷ್ಟೋ ಜನ ತಂದೆ ತಾಯಿಗಳು ಅನ್ಕೋತಾರೆ ನಮ್ಮ ಮಕ್ಕಳು ಕಡಿಮೆ ಅಂಕಗಳನ್ನ ತಗೊಂಡ್ರು, ನಮ್ಮ ಮಕ್ಕಳು ರ್ಯಾಂಕ್ ಬರ್ಲಿಲ್ಲ, ಫಸ್ಟ್ ಬರ್ಲಿಲ್ಲ ಅನ್ಕೋತೇವೆ, ಇನ್ನೊಬ್ಬ ಮಕ್ಕಳ ಜೊತೆ ಹೋಲಿಕೆ ಮಾಡ್ತೇವೆ, ನಮ್ಮ ಮಕ್ಕಳನ್ನ ಕೀಳಾಗಿ ಕಾಣ್ತೇವೆ. ಆದ್ರೆ ನಾನು ವಿನಂತಿಯನ್ನ ಮಾಡ್ಕೋತೇನೆ, ಇದೆಲ್ಲ ಅಂಕಗಳ ಹುಚ್ಚು ಹಿಡಿದಿರೋದ್ರಿಂದ, ಅಂಕಗಳ ಹಿಂದೆ ಬೆನ್ನತ್ತಿರೋದ್ರಿಂದ ಇವತ್ತು ಏನಾಗ್ತಾ ಇದೆ ಹೇಳಿ ನೋಡೋಣ. SSLC ರಿಸಲ್ಟ್ ಬಂದ್ರೆ ಸಾಕು, ಮರುದಿನ ಪೇಪರ್ ಅಲ್ಲಿ ಓದ್ತೇವೆ, ಕಡಿಮೆ ಅಂಕಗಳು ಬಂದಿದ್ದಕ್ಕೆ, ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆ. PUC ರಿಸಲ್ಟ್ ಬರುತ್ತೆ, ಮರುದಿನ ಪೇಪರ್ದಲ್ಲಿ ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆ. ನೀಟ್ ಎಕ್ಸಾಮ್ ಇದೆ, ಡಾಕ್ಟರ್ ಆಗ್ಬೇಕು ಅಂತ ಕನಸಿತ್ತು, ಲಕ್ಷ ಲಕ್ಷ ಸುರಿದ್ರು, ಮಗು ಡಾಕ್ಟರ್ ಆಗ್ಲಿಲ್ಲ, ಮರುದಿನ ಪೇಪರ್ ನಲ್ಲಿ ನೋಡ್ತೇವೆ ಆತ್ಮಹತ್ಯೆ. ಮಗನಿಗೆ ಯಾರೋ ಬೈದ್ರು ಗುರುಗಳು, ಮಗುವಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಆತ್ಮಹತ್ಯೆ. ತಂದೆ ತಾಯಿ ಮೊಬೈಲ್ ಕೊಡಿಸ್ಲಿಲ್ಲ, ಮಕ್ಕಳು ಹೋಗಿ ಆತ್ಮಹತ್ಯೆ. ಇವೆಲ್ಲವುಗಳನ್ನ ನೋಡ್ತಾ ಇದ್ದೀವಲ್ಲ, ಇದು ಶಿಕ್ಷಣ. ಹಾಗಾದ್ರೆ ಇದು ಎದರ ಫಲ ಅಂದ್ರೆ ನಾವು ನೀವುಗಳೆಲ್ಲ ನಿಜವಾದ ಶಿಕ್ಷಣವನ್ನ ಬಿಟ್ಟು ಅಂಕಗಳ ಹಿಂದೆ ಬೆನ್ನತ್ತಿದ್ದೀವಲ್ಲ, ಅದೆಲ್ಲದರ ಫಲವಾಗಿ ನಮ್ಮ ಮಕ್ಕಳ ಈ ಪರಿಸ್ಥಿತಿಗೆ ನಾವೆಲ್ಲರೂ ಕಾರಣವಾಗಿದ್ದೇವೆ. ಆದ್ರೆ ನಾವೆಲ್ಲ ನೆನಪಿಟ್ಕೊಳ್ಬೇಕಾಗಿದೆ, ನಿಜವಾದ ಶಿಕ್ಷಣ ಅಂದ್ರೆ ಯಾವುದು? ಶಾಲೆಯಲ್ಲಿಡುವ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಲ್ಲ, ಅದು ನಿಜವಾದ ಶಿಕ್ಷಣ ಅಲ್ಲ. ಪಾಲಕರೇ, ನಾನು ಹೇಳಿಕೆ ಬಯಸ್ತೇನೆ,
ಜೀವನ ಅನ್ನುವಂಥದ್ದೊಂದು ದೊಡ್ಡ ಪರೀಕ್ಷೆ ಇದೆ. ಆ ಜೀವನ ಎನ್ನುವ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಗೆಲ್ಲಬೇಕಾಗಿದೆ. ಅಂತ ಗೆಲ್ಲುವ ಶಿಕ್ಷಣವನ್ನ ಕೊಡೋದು ಅದು ನಿಜವಾದ ಶಿಕ್ಷಣ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥಕೊಳ್ಬೇಕಾಗಿದೆ. ಬಹುಶಃ ಯಾಕೆ ಈ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ನೋಡ್ತಾ ಇದ್ದಾಗ ನನಗನಿಸ್ತು ಎಷ್ಟೋ ಮಕ್ಕಳಿಗೆ ಸಂಸ್ಕಾರ ಇಲ್ಲ. ಹೆತ್ತ ತಂದೆ ತಾಯಿಗಳನ್ನ ಇವತ್ತು ದೇವರು ಅಂತ ನೋಡ್ತಾ ಇಲ್ಲ. ಎಂತ ದೇಶ ನಮ್ದು? ಮಾತೃ ದೇವೋಭವ, ಜನ್ಮ ಕೊಟ್ಟಿರುವಂತ ತಾಯಿ ದೇವತೆ ಮಾತೃ ದೇವೋಭವ, ಜನ್ಮ ಕೊಟ್ಟಿರುವಂತ ತಂದೆ ದೇವರು ಪಿತೃ ದೇವೋಭವ, ವಿದ್ಯೆಯನ್ನ ಕೊಟ್ಟಿರುವ ಗುರುಗಳು ದೇವರು ಆಚಾರ್ಯ ದೇವೋಭವ, ಮನೆಗೆ ಬಂದಿರುವ ಅತಿಥಿಗಳು ದೇವರು, ಅದು ಅತಿಥಿ ದೇವೋಭವ ಅಂತ ಹೇಳ್ತೀವಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಏನಿದೆ? ಹೆತ್ತ ತಂದೆ ತಾಯಿಗಳನ್ನ ನೋಡ್ಲಿಕ್ಕಾಗದೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಗುರುಗಳನ್ನ ಗೌರವಿಸುವ ಸಂಸ್ಕೃತಿ ಇಲ್ಲ, ದೂರ ಆಗ್ತಾ ಇದೆ. ಮನೆಗೆ ಬಂದಿರುವಂತ ಅತಿಥಿಗಳನ್ನ ಗೌರವಿಸ್ತಾ ಇಲ್ಲ. ಮನೆಯಲ್ಲಿರುವ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲರನ್ನ ನಾವು ಕಳ್ಕೊಳ್ತಾ ಇದ್ದೀವಲ್ಲ. ಹಾಗಾದ್ರೆ ಈ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತು ನಡುಗುಂದಿಯಲ್ಲಿ ಈ ಕಾಯಕ ಎನ್ನುವಂತ ಶಾಲೆ ಇದೆಯಲ್ಲ, ನಾನು ಅಭಿಮಾನದಿಂದ ಹೇಳ್ತೇನೆ. ನಾನು ಬಂದೆ ಇಲ್ಲಿ ಪ್ರಾರಂಭದಲ್ಲಿ ಬಂದಾಗ ಪರಮ ಪೂಜ್ಯರನ್ನ ಆರತಿಯನ್ನ ಹಿಡಿದು ಹೂಗಳನ್ನ ಹಾಕಿ ಸ್ವಾಗತವನ್ನ ಮಾಡಿದ್ರಲ್ಲ, ಇದು ಸಂಸ್ಕಾರ. ನಿಮಗೆ ಮನಸ್ಸಿಗೆ ಮುಟ್ಟೋದಿಲ್ಲ. ಮಕ್ಕಳು ಗುರು ಹಿರಿಯರನ್ನ ದೀಪವನ್ನ ಹಿಡಿದು ಆರತಿಯನ್ನ ಮಾಡಿ ಸ್ವಾಗತ ಕೋರಿದ್ರು, ಅದು ಸಂಸ್ಕಾರ. ಅಷ್ಟೇ ಅಲ್ಲ, ಇವತ್ತು ನಾವು ನೋಡ್ತೇವೆ ಇಡೀ ದೇವರು ಎಲ್ಲಿದ್ದಾನೆ? ಎಲ್ಲಿ ಇಲ್ಲ. ಮಾಡುವ ಕಾಯಕದಲ್ಲಿ ದೇವರಿದ್ದಾನೆ. ಮಾಡುವ ಕೆಲಸ ಯಾವುದಾದ್ರೂ ಇರ್ಲಿ, ದೊಡ್ಡದು ಸಣ್ಣದು ಅಂತ ಭೇದ ಭಾವ ಇಲ್ಲ. ಆ ಕಾಯಕದಲ್ಲಿ ದೇವರನ್ನ ಕಾಣಬೇಕು. ಅದಕ್ಕೆ ಈ ಶಾಲೆಯವರ ಹೆಸರಿಟ್ಟಿದ್ದೇನು? ವಿಶ್ವಗುರು ಬಸವಣ್ಣನವರ ಸಂದೇಶ ಕಾಯಕವೇ ಕೈಲಾಸ. ಹಾಗಾದ್ರೆ ಕಾಯಕ ಅಂತ ಶಾಲೆಯನ್ನ ಹೆಸರಿಟ್ರಲ್ಲ. ಇನ್ನೊಂದು ಕಡೆಗೆ ನೋಡಿ ಎಷ್ಟು ಪವಿತ್ರವಾದ ವೇದಿಕೆ. ಬಸವಣ್ಣನವರು ಕಾಯಕ ಕೈಲಾಸ ಅಂತ ಹೇಳಿದ್ರು. ಹಾಗಾದ್ರೆ ಆ ಬಸವಣ್ಣನವರ ಕಾಯಕ ಸಿದ್ಧಾಂತವನ್ನ, ದಾಸೋಹವನ್ನ ತಂದೆ ತಾಯಿಗಳಿಲ್ಲದ ಅನಾಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ವಿದ್ಯೆಯನ್ನ ಕೊಟ್ಟು ಆಶ್ರಯವನ್ನ ಕೊಟ್ಟು ಲಕ್ಷಾಂತರ ಮಕ್ಕಳ ಬದುಕಿಗೆ ಬೆಳಕಾಗಿ ನಡೆದಾಡುವ ದೇವರು ಅನ್ಸ್ಕೊಂಡಿರುವಂತವ್ರು ಯಾರು ಅಂದ್ರೆ ತುಮಕೂರಿನ ಸಿದ್ಧಗಂಗಾ ದೇವರು ಅಂತ ಹೇಳ್ತೀವಲ್ಲ. ಅಂತ ಪರಮ ಪೂಜ್ಯರನ್ನ ಒಂದು ಕಡೆಗೆ ಸ್ಮರಿಸ್ತಾರೆ, ಇನ್ನೊಂದು ಕಡೆಗೆ ಏನು ಅಂತ ಹೇಳಿದ್ರೆ ನಡೆದಾಡುವ ದೇವರು ಬಸವಣ್ಣನವರ ವಿಚಾರಧಾರೆಗಳನ್ನ ಸದ್ದಿಲ್ಲದ ಬದುಕಿನಲ್ಲಿ ಅಳವಡಿಸಿಕೊಂಡು ಹೋದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನ ಈ ಒಂದು ಕಡೆಗೆ ನೆನಪಿಸ್ಕೊಳ್ತಾರಲ್ಲ. ಇದೆಲ್ಲದರ ಜೊತೆಗೆ ಇನ್ನೊಂದು ಸಂದೇಶ ಏನು? ಕಾಯಕ. ಯಾರು ನಿಜವಾದ ಕಾಯಕ ಯೋಗಿಗಳು? ಇವತ್ತು ನಮ್ಮ ಪೌರ ಕಾರ್ಮಿಕರಿದ್ದಾರೆ. ಬೆಳಗಿನ ಜಾವ ನಾವ್ ಹೇಳೋದಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ, ಮಳೆ ಇರ್ಲಿ ಚಳಿ ಇರ್ಲಿ ಏನೇ ನೋವುಗಳಿರ್ಲಿ ಅದನ್ನೆಲ್ಲ ಬದಿಗಿಟ್ಟು ಅವ್ರು ಎದ್ದು ಇಡೀ ನಗರವನ್ನ ಅತ್ಯಂತ ಸುಂದರಗೊಳಿಸ್ತಾರಲ್ಲ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ನೌಕರಿ ಇದೆ ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ನೌಕರಿಯನ್ನ ಎಲ್ಲರೂ ಮಾಡ್ತೇವೆ, ಆದ್ರೆ ನಮ್ಮೂರಿನ ನಮ್ಮ ಪೌರ ಕಾರ್ಮಿಕರು ಎಂತ ಕೆಲಸ ಮಾಡ್ತಾರೆ? ನೌಕರಿಗಾಗಿ ನೌಕರಿಯನ್ನ ಮಾಡ್ತಾ ಇಲ್ಲ. ಈ ಊರು ನಂದು, ಇದನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತದ್ದು ದೇವರ ಸೇವೆ ಅಂತ ತಿಳ್ಕೊಂಡು ಸೇವಾ ಮನೋಭಾವನೆಯಿಂದ ಅವರ ಕೆಲಸ ಮಾಡ್ತಾ ಇದ್ದಾರಲ್ಲ. ಅವ್ರಿಗೆ ಎಷ್ಟು ಸಾರಿ ನಾವು ಚಪ್ಪಾಳೆಯನ್ನ ತಟ್ಟಿದ್ರು ಕೂಡ ಅವ್ರ ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡಿದ್ರು? ನಿಜವಾದ ಕಾಯಕ ಯೋಗಿಗಳು ಯಾರು? ಅವರನ್ನ ಈ ವೇದಿಕೆಯ ಮೇಲೆ ಕರೆತಂದು ಸನ್ಮಾನ ಮಾಡೋದ್ರ ಮೂಲಕ ಭರತ್ ಸರ್ ಅವರು ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಶಿಕ್ಷಣ ಅಂದ್ರೆ ಅಂಕಗಳಲ್ಲ, ಶಿಕ್ಷಣ ಅಂದ್ರೆ ಪರೀಕ್ಷೆ ಅಲ್ಲ, ಮಾನವೀಯತೆಯ ಕಳಕಳಿ, ಎಲ್ಲರನ್ನ ಸಮಾನವಾಗಿ ಕಾಣುವ ದೃಷ್ಟಿಕೋನ ಅದು ನಮ್ಮ ಮಕ್ಕಳಲ್ಲಿ ಬರಬೇಕು ಅನ್ನುವಂತ ಕಾರಣಕ್ಕೆ ಇವತ್ತು ಪೌರ ಕಾರ್ಮಿಕರನ್ನ ಕರೆದು ಸನ್ಮಾನ ಮಾಡ್ತಾರೆ. ಅಷ್ಟೇ ಅಲ್ಲ, ವೇದಿಕೆಯ ಮೂಲಕ ನಮ್ಮ ಪಾಲಿಗೆ ನಿಜವಾದ ಹೀರೋಗಳು ಅಂದ್ರೆ ಯಾರೇ? ಶಾರುಖ್ ಖಾನ್, ಅಮೀರ್ ಖಾನ್, ದರ್ಶನ್, ಯಶ್ ಇವರೆಲ್ಲ ನಮ್ಗೆ ಹೀರೋಗಳಾಗಿದ್ದಾರೆ. ಕ್ರಿಕೆಟ್ ನ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ನಮಗೆ ಹೀರೋಗಳಾಗಿದ್ದಾರೆ. ಆದ್ರೆ ಬಂಧುಗಳೇ, ನಮ್ಮ ಪಾಲಿನ ನಿಜವಾದ ಹೀರೋಗಳು ಅಂದ್ರೆ ಅವರಲ್ಲ. ಯಾರು ಹೀರೋಗಳು? ದೇಶದ ಗಡಿಯಲ್ಲಿ ಕೊರೆಯುವ ಚಳಿಯಲ್ಲಿ ಹುಟ್ಟಿದ ಊರನ್ನ ಬಿಟ್ಟು, ತಂದೆ ತಾಯಿಗಳನ್ನ ಬಿಟ್ಟು, ಕಟ್ಟಿಕೊಂಡಂತ ಹೆಂಡತಿಯನ್ನ ಬಿಟ್ಟು, ಈಗ ತಾನೇ ಹುಟ್ಟಿದ ಮಗುವಿನ ಮುಖವನ್ನು ನೋಡದೆ ಕೊರೆಯುವ ಚಳಿಯಲ್ಲಿ ವೈರಿಗಳ ಬಂದೂಕಿಗೆ ಎದೆ ಕೊಟ್ಟು ಹಗಲಿರುಳು ಭಾರತ ಮಾತೆ ಸೇವೆಯನ್ನ ಮಾಡ್ತಾ ಇರುವಂತ ಸೈನಿಕರು ನಮ್ಮ ಪಾಲಿನ ನಿಜವಾದ ಹೀರೋಗಳು. ಅದನ್ನ ನಾವ್ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ಸೈನಿಕರನ್ನ ನಾವು ಗೌರವಿಸಬೇಕು. ಅದಕ್ಕೆ ವಿಭೂತಿ ಸರ್ ಅವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ.
ಇನ್ನೊಂದು ಕಡೆಗೆ ಅಪ್ಪ ಅಮ್ಮ ಜನ್ಮ ಕೊಡ್ತಾರೆ, ಆದ್ರೆ ಅಪ್ಪ ಅಮ್ಮ ಕೊಟ್ಟಿರುವ ಜನ್ಮಕ್ಕೆ ಒಂದು ಅರ್ಥವನ್ನ ಕೊಡುವಂತ ಶಕ್ತಿ ಇರೋದು ಯಾರಿಗೆ? ಅದು ವಿದ್ಯೆಯನ್ನ ಕೊಡುವಂತ ಗುರುಗಳಿಗೆ. ಗುರುಗಳನ್ನ ನಾವು ಗೌರವಿಸಬೇಕು, ಆ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬರಬೇಕು. ಅದಕ್ಕೆ ಭರತ್ ಸರ್ ಅವರು ಏನ್ ಮಾಡಿದ್ರು, ಒಂದು ಕಡೆಗೆ ದೇಶ ಕಾಯುವ ಸೈನಿಕರನ್ನ, ಇನ್ನೊಂದು ಕಡೆಗೆ ವಿದ್ಯೆಯನ್ನ ಕೊಟ್ಟು ಮಕ್ಕಳ ಬದುಕನ್ನ ಬೆಳಕು ಮಾಡುವಂತ ಗುರುಗಳನ್ನ ಗೌರವಿಸುವ ಸಂಸ್ಕಾರ ನಮ್ಮ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಬರಬೇಕು ಅನ್ನೋ ಮಕ್ಕಳ ಕಡೆಯನ್ನ ಇಟ್ಕೊಂಡು ನಿವೃತ್ತ ಗುರುಮಾತೆಯರಾಗಿರುವಂತಹ ಧನಶೆಟ್ಟಿ ಮೇಡಮ್ ಅವರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದಾರಲ್ಲ. ಈ ಎಲ್ಲಾ ದೃಷ್ಟಿಕೋನದಿಂದ ನೋಡಿದ್ರೆ ಕಾಯಕ ಎನ್ನುವ ಶಾಲೆ ಕೇವಲ ಹೇಳ್ಕೊಳ್ಳೋದಕ್ಕೆ ಶಾಲೆಯಲ್ಲ, ಮಕ್ಕಳ ಬದುಕಿಗೆ ಬೆಳಕನ್ನ ಕೊಡುವ, ಸಂಸ್ಕಾರವನ್ನ ನೀಡುವ, ಅತ್ಯಂತ ದೂರದೃಷ್ಟಿಯನ್ನ ಹೊಂದಿರುವ ಅಪರೂಪದ ಶಾಲೆಗಳಲ್ಲಿ ಒಂದು ಅದು ನೆಡುಗುಂದಿಯ ಕಾಯಕ ಸ್ಕೂಲ್ ಅಂತ ಹೇಳೋದಕ್ಕೆ ನಾವು ನೀವೆಲ್ಲ ಅಭಿಮಾನ ಪಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪರಮ ಪೂಜ್ಯರನ್ನ ವಂದಿಸ್ತಾ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನ ನಾವು ವಂದಿಸ್ತೇವೆ. ಮಲ್ಲಪ್ಪನ ಸಚಂದ್ರವರು ಹಿರಿಯರು, ಅವರು ಭರತ್ ಸರ್ ಅವರು ಹೇಳಿದ್ರಲ್ಲ, ಅಂತ ಶ್ರೇಷ್ಠವಾದ ವ್ಯಕ್ತಿಗಳು ಇಂಥ ಕಾಯಕ ಕೆಲಸಕ್ಕೆ, ಶಿಕ್ಷಣವನ್ನ ನೀಡುವ ಈ ಜ್ಞಾನ ಕೆಲಸಕ್ಕೆ ಅವರು ಈ ಜಾಗೆಯನ್ನ ಕೊಟ್ಟರು ಕೂಡ ಅದರಲ್ಲಿ ಸಾರ್ಥಕತೆ ಇದೆ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹಿರಿಯರಿದ್ದಾರೆ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ನನಗೆ ಅತ್ಯಂತ ಸಂತೋಷ ಏನು ಅಂದ್ರೆ, ಭರತ್ ನಮ್ಗೆಲ್ಲ ಗೊತ್ತಿದೆ, ಭಗೀರಥ ಅಂತ ಹೆಸರು ಕೇಳಿದ್ದೇವೆ. ಯಾರು ಭಗೀರಥ? ಅವತ್ತು ತನ್ನ ಹಿರಿಯರ ಪಾಪವನ್ನ ಕಳಿಲಿಕ್ಕೆ ಅತ್ಯಂತ ದೊಡ್ಡ ತಪಸ್ಸನ್ನ ಮಾಡಿ ಆ ಗಂಗೆಯನ್ನ ಭೂಮಿಗೆ ತಂದಂತ ವ್ಯಕ್ತಿ ಯಾರು ಅಂದ್ರೆ ಭಗೀರಥ ಅಂತ ಹೇಳ್ತೀವಲ್ಲ. ಬಹುಶಃ ನನಗೆ ಹೆಮ್ಮೆ ಆಗೋದೇನು ಅಂದ್ರೆ, ಒಬ್ಬ ಭರತ್ BS ಅನ್ನುವಂತ ಒಬ್ಬ ಸಣ್ಣ ವಯಸ್ಸಿನ ಹುಡುಗ ಇಷ್ಟೊಂದು ಲವಲವಿಕೆಯಿಂದ ಹೋರಾಡ್ತಾ ಕೆಲಸವನ್ನ ಮಾಡ್ತಾ ಎಲ್ಲರನ್ನ ಕಟ್ಟಿಕೊಂಡು ಇವತ್ತು ನೆಡುಗುಂದಿಯಲ್ಲಿ ಶಿಕ್ಷಣದ ಜ್ಞಾನ ಗಂಗೆಯನ್ನ ಈ ಭೂಮಿಯಲ್ಲಿ ಹರಿಸುವ ಕಳಕಳಿಯ ಕೆಲಸವನ್ನ ಮಾಡಿರುವಂತಹ ನಮ್ಮೆಲ್ಲರ ಭಗೀರಥ ಯಾರು ಅಂದ್ರೆ ಈ ಶಾಲೆಯ ಅಧ್ಯಕ್ಷರಾಗಿರುವಂತಹ ನಮ್ಮ ಭರತ್ ಅವರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಬಹುಶಃ ನನಗೆ ಖುಷಿ ಆಗುತ್ತೆ. ಒಂದೇ ಮಾತು ಹೇಳಿ ಮುಗಿಸ್ಬಿಟ್ಟೆ ನನ್ನ ಮಾತನ್ನ. ಏನು ಅಂದ್ರೆ, ಬಹುಶಃ ತಾಯಿ ಮನಸ್ಸು ಮಾಡಿದ್ರೆ ಜಗತ್ತಿನಲ್ಲಿ ಎಂತ ವ್ಯಕ್ತಿಗಳನ್ನಾದ್ರೂ ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ತಂದೆಗಳ ಪಾತ್ರ ದೊಡ್ಡದು, ತಾಯಿಗಳ ಪಾತ್ರ ಇನ್ನೂ ದೊಡ್ಡದು. ಯಾಕೆ ಅಂತ ಕೇಳಿದ್ರೆ ನಾವು ಅನ್ಕೊಳ್ತೇವೆ 3 ಕೆಲಸ. ನಿನ್ನೆ ನಾನು ಬೀಳಿಗೆಗೆ ಹೋಗಿದ್ದೆ, ಇಂಥದ್ದೇ ಒಂದು ಶಾಲೆಯ ಕಾರ್ಯಕ್ರಮ. ಅಲ್ಲಿ ಒಬ್ಬರು ಅತಿಥಿಗಳು ಬಂದಿದ್ರು. ಯಾರು ಅಂದ್ರೆ ಮೊನ್ನೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ವೆಂಕಪ್ಪ ಸುತೇದಾರ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ರು, ಬಾಗಲಕೋಟೆಯವರು. ದೇಶದ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ಈ ಕಥೆ ಯಾಕೆ ಹೇಳಿದೆ ಅಂದ್ರೆ, ಅವ್ರು ಶಾಲೆಗೆ ಹೋಗಿರ್ಲಿಲ್ಲ, ಅವ್ರೇನ್ ಡಿಗ್ರಿ ಪಡ್ಕೊಂಡಿರ್ಲಿಲ್ಲ, ಅಂಕಗಳನ್ನ ಪಡ್ಕೊಂಡಿರ್ಲಿಲ್ಲ. ನಾನು ವಿನಂತಿಯನ್ನ ಮಾಡ್ಕೊತೇನೆ ತಂದೆ ತಾಯಿಗಳಲ್ಲಿ, ನಾವು ಮಾಡುವಂತ ದೊಡ್ಡ ತಪ್ಪೇನು ಅಂದ್ರೆ, ನಮ್ಮ ಮಕ್ಕಳು ಅಂಕಗಳನ್ನ ತೆಗೆದುಕೊಂಡು ಬಂದಾಗ ಇನ್ನೊಬ್ಬ ಮಕ್ಕಳ ಜೊತೆಗೆ ನಾವು ಹೋಲಿಕೆ ಮಾಡ್ತೇವೆ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೇನೆ, ನಮ್ಮ ಮಕ್ಕಳು ನಮ್ಮ ಮಕ್ಕಳೇನೆ. ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿರುವ 5 ಬೆರಳುಗಳು ಸಮ ಇಲ್ಲ. ಹಾಗೇನೆ ನನ್ನ ಮಗು ಇನ್ನೊಂದು ಮಗು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಮಗು ನನ್ನ ಮಗುವಿನ ತರ ಆಗೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನಾವು ವಿನಂತಿ ಮಾಡ್ಕೊತೇನೆ, ನಮ್ಮ ಮಕ್ಕಳನ್ನ ನಾವು ಪ್ರೀತಿಸ್ತೇವೆ, 10 ಕನಸುಗಳನ್ನ ಕಟ್ಟಿಕೊಂಡು ಹೆತ್ತಿರ್ತೇವೆ, ಅವರಿಗೋಸ್ಕರ ಇಡೀ ಬದುಕನ್ನ ಮೀಸಲಿಡ್ತೇವೆ. ಆದ್ರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ, ನಮ್ಮ ಮಕ್ಕಳನ್ನ ಇನ್ನೊಬ್ಬ ಮಕ್ಕಳ ಜೊತೆ ಹೋಲಿಕೆ ಮಾಡ್ಬೇಡ್ರಿ. ನಮ್ಗೊಂದು ದೊಡ್ಡ ರೋಗ ಬಂದಿದೆ. ಎಂತ ರೋಗ ಗೊತ್ತಾ? ಕರೋನಾ ಮೀರಿಸುವ ದೊಡ್ಡ ರೋಗ ಅದು. ಯಾವುದು? ನಮ್ಮ ಮಕ್ಕಳು ಪಾಪ ಸ್ಕೂಲಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಓಡಾಡಿ 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 ತೋರಿಸ್ಲಿಕ್ಕೆ ಬರ್ತಾರೆ. ನನ್ನ ಅಪ್ಪನಿಗೆ ತೋರಿಸ್ಬೇಕು, ನನ್ನ ಅಮ್ಮನಿಗೆ ತೋರಿಸ್ಬೇಕು, ನನ್ನಮ್ಮ ಖುಷಿ ಪಡ್ತಾಳೆ, ನನಗ್ ಶಬಾಷ್ ಅಂತಾಳೆ, ವೆರಿ ಗುಡ್ ಅಂತಾಳೆ ಅಂತ ಹೇಳಿ ಮಗು ಕೈಯಲ್ಲಿ ಮಾರ್ಕ್ಸ್ ಕಾರ್ಡ್ ಹಿಡಿದು ತಗೊಂಬಂದು ತೋರಿಸ್ಲಿಕ್ಕೆ ಬಂದ್ರೆ ನಮ್ಗೆ ಎಂತ ರೋಗ ಅಂತ ಹಿಡಿದ್ರೆ, ನಾವು ಮಾರ್ಕ್ಸ್ ಕಾರ್ಡ್ ನೋಡ್ತೇವೆ, ಮಗುವಿಗೆ ವೆರಿ ಗುಡ್ ಇಲ್ಲ, ಮಗನೇ ನೀನ್ ಹಿಂಗೆ ಓದಪ್ಪ ಅಂತ ಹೇಳೋದಿಲ್ಲ. ನಾವು ಕೇಳುವಂತ ಮೊದಲ ಪ್ರಶ್ನೆ ಏನು? ನಿನ್ನ ಜೊತೆ ಇದ್ನಲ್ಲ ಫ್ರೆಂಡು, ಅವ ಎಷ್ಟು ಮಾರ್ಕ್ಸ್ ತಗೊಂಡ? ನಿನ್ನ ಕ್ಲಾಸ್ನಾಗ ಆ ಹುಡುಗಿ ಇದ್ನಲ್ಲ, ಆಕಿ ಎಷ್ಟು ಮಾರ್ಕ್ಸ್ ತಗೊಂಡ್ಲು? ಅಲ್ರಿ, ನನ್ನ ಮಗ ನನ್ನ ಮಾರ್ಕ್ಸ್ ಗಳನ್ನ ತೋರಿಸ್ಲಿಕ್ಕೆ ಬಂದಿದ್ದಾನೆ ಹೊರತು ಇನ್ನೊಬ್ಬರ ಬಗ್ಗೆ ಕೇಳೋದಕ್ಕೆ ಅಲ್ಲ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೇನೆ, ನನ್ನ ಮಗ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿರ್ಬಹುದು, ಪರೀಕ್ಷೆಯಲ್ಲಿ ಫೇಲ್ ಆಗಿರ್ಬಹುದು, ಒಂದು ರ್ಯಾಂಕ್ ಬಂದಿರ್ಲಿಕ್ಕಿಲ್ಲ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಮಗ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಾಗ್ಲೂ, ಸೋತಾಗ್ಲೂ, ಬಿದ್ದಾಗ್ಲೂ, ಅವನು ರ್ಯಾಂಕ್ ಪಡೆದೇ ಇದ್ದಾಗ್ಲೂ ಕೂಡ ತಾಯಿ ಆದವಳು ಏನ್ ಹೇಳ್ಬೇಕು ಗೊತ್ತಾ? ಮಗನೇ ಚಿಂತೆ ಮಾಡಬೇಡ, ನೀನು ನನ್ನ ಮಗ, ಮುಂದೊಂದಿನ ಸಾಧಿಸ್ತೀಯ, ನಾನು ನಿನ್ ಜೊತೆ ಇದ್ದೇನೆ, ನಿನ್ನ ಅಂಕಗಳನ್ನ ಹೆಚ್ಚಿಗೆ ತಗೊಳ್ಳಿ ಕಡಿಮೆ ತಗೊಳ್ಳಿ, ನಿನ್ನ ಮೇಲಿನ ಪ್ರೀತಿ ನನಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಮಗನೇ, ನೀ ಮುಂದುವರೆ, ನಾನು ನಿನ್ ಜೊತೆ ಇದ್ದೇನೆ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಇಡೀ ಭಾರತದ
ಕೀರ್ತಿ ಪತಾಕೆಯನ್ನ ಬೆಳಗುವ ಒಬ್ಬ ಮಹಾತ್ಮ ಗಾಂಧೀಜಿ, ಒಬ್ಬ ಸ್ವಾಮಿ ವಿವೇಕಾನಂದ, ಒಬ್ಬ ಶಂಕರಾಚಾರ್ಯ, ಒಬ್ಬ ಶಿವಾಜಿ ಮಹಾರಾಜ್ ಈ ದೇಶದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಯಾರನ್ನೂ ಕೂಡ ಹೋಲಿಕೆ ಮಾಡಬೇಡ್ರಿ. ಅಷ್ಟೇ ಅಲ್ಲ, ಇನ್ನೊಂದು ರೋಗ, ಮನೆಯಲ್ಲಿರುವಂತ ಮಕ್ಕಳಲ್ಲಿನೇ ಹೋಲಿಕೆ. ಸರ್, ನನ್ನ ಮಗಳು, ಹೆಣ್ಣು ಮಗಳು ತುಂಬಾ ಬುದ್ಧಿವಂತೆ ಸರ್, ಆದ್ರೆ ಗಂಡು ಮಗ ಇದೆ ನೋಡಿ ಸರ್, ಕೆಟ್ಟ ದಡ್ಡ. ಸರ್, ನನ್ನ ಗಂಡು ಹುಡುಗ ಬಹಳ ಚಲೋ ಇದೆ, ಹೆಣ್ಮಗಳಿಗೆ ಬುದ್ಧಿನೇ ಇಲ್ಲ ಸರ್, ವಿದ್ಯೆ ಹತ್ತಾ ಇಲ್ಲ, ದಡ್ಡಿ. ದಯವಿಟ್ಟು ವಿನಂತಿ ಮಾಡ್ಕೊತೇನೆ, ನನ್ನ ಮಕ್ಕಳನ್ನ ಬೇರೆಯವ್ರ ಜೊತೆನೂ ಹೋಲಿಕೆ ಮಾಡ್ಬೇಡ್ರಿ. ನನ್ನ ಮಕ್ಕಳಲ್ಲಿನೇ ಹಡದವ ಎಲ್ಲ ಮಕ್ಕಳು ಒಂದೇ, ಆ ಮಕ್ಕಳಲ್ಲಿನೇ ನೀವು ಹೋಲಿಕೆಯನ್ನ ಮಾಡಿ ಅವರಲ್ಲಿ ಮನೋಸ್ಥೈರ್ಯವನ್ನ ಕುಗ್ಗಿಸುವ ಕೆಲಸ ಮಾಡ್ಬೇಡ್ರಿ. ಕೀಳರಿಮೆಯ ಮನೋಭಾವನೆಯನ್ನು ಉಂಟು ಮಾಡ್ಬೇಡ್ರಿ. ನಾನ್ ದಡ್ಡ ಅನ್ನುವಂತ ಹಣೆಪಟ್ಟಿಯನ್ನ ನೀವೇ ಅವ್ರ ಮನಸ್ಸಿನಲ್ಲಿ ತುಂಬಲಿಕ್ಕೆ ಹೋಗ್ಬೇಡ್ರಿ. ಯಾಕೆ? 5 ಬೆರಳುಗಳ ಸಮ ಇಲ್ಲ, ಎಲ್ಲರೂ ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಸೂರ್ಯನೇ ಬೇರೆ, ಚಂದ್ರನ ಬೇರೆ. ಸೂರ್ಯ ಚಂದ್ರ ಆಗ್ಬೇಕು ಅಂದ್ರೆ ಸೂರ್ಯನಿಗೆ ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರ ಸೂರ್ಯ ಆಗ್ಬೇಕು ಅಂತ ಬಯಸಿದ್ರೆ ಚಂದ್ರನಿಗೆ ಸೂರ್ಯ ಆಗೋದಕ್ಕೆ ಸಾಧ್ಯನೂ ಇಲ್ಲ. ಸೂರ್ಯ ಸೂರ್ಯನೇ, ಚಂದ್ರ ಚಂದ್ರನೇ. ಒಂದೇ ನೆನಪಿಟ್ಕೊಳ್ಳಿ, ನನ್ನ ಮಗ ಏನೇ ಇದ್ರು ಸರಿ ಜಗತ್ತಿಗೆ ಬೆಳಕನ್ನು ಕೊಡುವ ಮಹಾನ್ ವ್ಯಕ್ತಿ ಆಗ್ತಾನೆ ಅನ್ನುವಂತ ನಂಬಿಕೆ ನಿಮ್ ಜೊತೆಗಿದ್ರೆ ಮಕ್ಕಳು ಬೆಳೀತಾರೆ ಅನ್ನುವಂತ ಮಾತನ್ನ ಹೇಳ್ತಾ, ಆಗ್ಲೇ ಹೇಳಿದ್ನಲ್ಲ, ಪದ್ಮಶ್ರೀ ಪುರಸ್ಕೃತ ವ್ಯಕ್ತಿ ಬಂದಿದ್ರು ಅಂತ ಹೇಳಿ ಶಾಲೆ ಓದಿರ್ಲಿಲ್ಲ. ನಮಗೆನ್ ತಲೆಯಲ್ಲಿದೆ, ಶಾಲೆ ಕಲ್ತ್ರೆ ಮಾತ್ರ ಉದ್ಧಾರ ಆಗ್ತಾರೆ, ನೌಕರಿ ತಗೊಂಡ್ರೆ ಮಾತ್ರ ಉದ್ಧಾರ ಆಗ್ತಾರೆ ಅಂತ ಅನ್ಕೋತೇವೆ. ಆದ್ರೆ ನೆನಪಿಟ್ಕೊಳ್ಳಿ, ನಿನ್ನೆ ಬಂದಂತ ವ್ಯಕ್ತಿ ಶಾಲೆಗೆ ಹೋಗಿರ್ಲಿಲ್ಲ, ಆದ್ರೂ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಲ್ಲ. ಯಾಕೆ? ಅವರಲ್ಲಿ ಇದ್ದಂತ ಒಂದೇ ಶಕ್ತಿ ಏನು ಅಂದ್ರೆ ಹಾಡುಗಳನ್ನ ಹಾಡ್ತಾರೆ. ನಾ ಹೇಳಿಕ್ ಬರೋದಿಷ್ಟೇ, ಎಲ್ರೂ ಜಾಬ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಮ್ಮ ಮಕ್ಕಳಲ್ಲಿ ಒಂದು ಪ್ರತಿಭೆ ಇರ್ಬೋದು. ಯಾವನೋ ಒಬ್ಬ ಶ್ರೇಷ್ಠ ಸಂಗೀತ SP ಬಾಲಸುಬ್ರಹ್ಮಣ್ಯ ಆಗುವಂತ ಸಂಗೀತಗಾರ ಇರ್ಬೋದು, ವಿರಾಟ್ ಕೊಹ್ಲಿ ಆಗುವಂತ ಒಬ್ಬ ಶ್ರೇಷ್ಠ ಆಟಗಾರ ಇರ್ಬೋದು, ಈ ದೇಶವನ್ನ ಆಳುವ ಪ್ರಾಮಾಣಿಕ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರಬಹುದು. ನಾವು ವಿನಂತಿ ಮಾಡ್ಕೋತೇನೆ, ನಮ್ಮ ಮಕ್ಕಳಲ್ಲಿ ಏನ್ ಪ್ರತಿಭೆ ಇದೆ ಆ ಪ್ರತಿಭೆಗೆ ನಾವು ಬೆನ್ ತಟ್ಟೋಣ. ಆ ಕ್ಷೇತ್ರದಲ್ಲಿ ಮಕ್ಕಳು ಸಾಧನೆಯನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿರೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾಯಂದಿರು ನಾವೆಲ್ಲರೂ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನ ತುಂಬುವ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಈ ಮಾತು ಇಷ್ಟೊತ್ತು ನಾವು ತಾಯಿ ಬಗ್ಗೆ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಹೇಳಿದ್ನಲ್ಲ, ಇಷ್ಟು ಸುಂದರವಾದ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತ ನಮ್ಮ ಭರತ್ ಕುಮಾರ್ PS ಅವರು ಇಷ್ಟು ಸಂಸ್ಕಾರ ನೋಡಿ, ದೂರದೃಷ್ಟಿಕೋನ, ಮಕ್ಕಳಿಗೆ ರೀತಿ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಆ ಕಳಕಳಿಯನ್ನ ಇಟ್ಕೊಂಡು ಮಾನವೀಯ ಮೌಲ್ಯಗಳನ್ನ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಒಳ್ಳೆ ಮನುಷ್ಯ ಆಗೋದೇ ಶಿಕ್ಷಣದ ಗುರಿ. ಒಳ್ಳೆ ಮನುಷ್ಯನಾಗಿ ಬರ್ಬೋದು. ನೋಡ್ರಿ, ನಮ್ ಕಷ್ಟ ನಮಗ ಅರ್ಥ ಆದ್ರೆ ನಾವು ಜೀವಂತವಾಗಿದ್ದೇವೆ ಅಂತ ಅರ್ಥ. ಆದ್ರೆ ಇನ್ನೊಬ್ಬರ ಕಷ್ಟ ನಮ್ಗೆ ಅರ್ಥ ಆದ್ರೆ ನಾವು ಮನುಷ್ಯರಾಗಿದ್ದೇವೆ ಅಂತ ಅರ್ಥ. ಮನುಷ್ಯರನ್ನಾಗಿ ಮಾಡೋದೇ ಶಿಕ್ಷಣದ ಮುಖ್ಯ ಗುರಿ. ನಾನು ಯಾಕೆ ಹೇಳಿದೆ ಅಂದ್ರೆ, ಇಂಥ ಎಲ್ಲಾ ವಿಚಾರಗಳು ಇವತ್ತು ಭರತ್ ಕುಮಾರ್ ಅವರಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು? ಆ ಮಗುವನ್ನ ತೊಡೆ ಮೇಲೆ ಇಟ್ಕೊಂಡು ಲಾಲಿ ಹಾಡುಗಳನ್ನ ಹೇಳ್ತಾ ಆಚಾರ ಕರಸಾಗು. ಹೇಳ್ತಾಳಲ್ಲ ತಾಯಿ, ಸಾಲಿಗೆ ಹೋಗಿರ್ಲಿಲ್ಲ, ಏನು ಕಲ್ತಿರ್ಲಿಲ್ಲ. ನಾವೇನಂತೀವಿ ಇವತ್ತು, ಡಾಕ್ಟರ್ ಆಗು, ಎಂಜಿನಿಯರ್ ಆಗು, ಅದು ಆಗು, ಇದು ಆಗು. ಆದ್ರೆ ಅವತ್ತು ಶಾಲೆಗೆ ಹೋಗಿರ್ಲಿಲ್ಲ ನಮ್ಮ ಮಗುಗಳು. ಅವರೆಲ್ಲ ಏನ್ ಹಾಡ್ತಾ ಇದ್ರು? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು. ಮಾತಿನಲ್ಲಿ ಚೂಡ ಮನಿಯಾಗು, ಮಾತಿನಲ್ಲಿ ಚೂಡ ಮನಿಯಾಗು. ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಎಂತ ಮಾತ್ರಿ ಅದು? ನನ್ನ ಮಗ ಬೆಳಗ್ಗೆ ಬರೀ ನನ್ನ ಮನೆಗೆ ಅಷ್ಟೇ ಬೆಳಕು ಕೊಟ್ರ ಅಲ್ಲ. ಮಗನೇ, ನೀನ್ ನನ್ನ ಮನೆಗೆ ಬೆಳಕು ಕೊಡೋದು ದೊಡ್ಡದಲ್ಲಪ್ಪ, ನೀ ಜಗತ್ತಿಗೆ ಬೆಳಕನ್ನ ಕೊಡುವಂತ ವ್ಯಕ್ತಿ ಆಗುವಂತ ತಾಯಿ ಹಾರಸ್ತಾ ಇದ್ಲಲ್ಲ. ಬಹುಶಃ ಇದೇ ತರ ಹಾರೈಕೆಯನ್ನ ಹೊತ್ತು ನಮ್ಮ ಭರತ್ ಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿಗೆ ಈ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟಿರುವಂತ ಹಿಂದೆ ಇರುವಂತ ಶಕ್ತಿ ಯಾರು ಅಂತ ಕೇಳಿದ್ರೆ, ಅವರ ತಾಯಿಯಾಗಿರುವಂತ ರೇಣುಕಾ ಮಾತೆಯವರು ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ, ಅಭಿಮಾನ ಇದೆ. ಅಂತ ತಾಯಂದಿರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆಯ ಮೂಲಕ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಾನು ಹೆಚ್ಚು ಮಾತನಾಡಬೇಕನ್ನುವಂತ ಆಶೆ ಇದ್ರೂ ಕೂಡ ನಿಮ್ಮೆಲ್ಲರ ಕಾರ್ಯಕ್ರಮಗಳು, ಮಕ್ಕಳ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ನೀವೆಲ್ಲರೂ ಆಸೀನರಾಗಿದ್ದೀರಿ. ಆ ಕಾರಣಕ್ಕೆ ನಾನು ಮಾತನಾಡಿದ್ದೆ ಜಾಸ್ತಿ ಆಯಿತು ಅನ್ನುವಂತ ಮಾತನ್ನ ಹೇಳ್ತಾ, ನಾನು ಕಾರ್ಯಕ್ರಮಕ್ಕೆ ನನ್ನ ಮಾತಿಗೆ ವಿನಂತಿಯನ್ನ ಮುಕ್ತಾಯವನ್ನ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನಗೊಂದು ಖುಷಿ ಆಯ್ತು.
ಆಗ್ಲೇ ಮಕ್ಕಳೆಲ್ಲ ಬಂದ್ರು. ಏನು ಗ್ರಾಜುಯೇಷನ್ ಸೆರೆಮನಿ ನೋಡಿದ್ರಲ್ಲ ನೀವು, ಕಪ್ಪು ಡ್ರೆಸ್ ಅನ್ನ ಹಾಕೊಂಡು, ತಲೆ ಮೇಲೆ ಆ ಟೋಪಿಯನ್ನ ಹಾಕೊಂಡು, ಕೈಯಲ್ಲಿ ಒಂದು ಸರ್ಟಿಫಿಕೇಟ್ ಹಿಡ್ಕೊಂಡು ಆ ಮಕ್ಕಳು ಬಂದು ನಿಂತು ನೋಡಿದಾಗ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನೇ ಗ್ರಾಜುಯೇಷನ್ ಸೆರೆಮನಿ ಒಳಗೆ ಪಾರ್ಟಿಸಿಪೇಟ್ ಆಗಿ ನನಗೆ ಅನಿಸ್ಬಿಡ್ತು, ನನಗೊಂದು ಕನಸಿತ್ತು. ಎಲ್ಲೆಲ್ಲರ ಹಿರಿಯರ ಮನೆಯಾಗ ಹೋದಾಗ ನಮ್ ಹಿಂದಕ್ಕೆ ನಮ್ಮ ಅಪ್ಪ, ನಮ್ ಕಾಕ, ಚಿಕ್ಕಪ್ಪ ಅವರೆಲ್ಲ ಮನೆಯೊಳಗೆ ಒಂದು ಫೋಟೋ ಗ್ರಾಜುಯೇಷನ್ ಇದೇ ತರ ಡ್ರೆಸ್ ಹಾಕೊಂಡು ಕೈಯಲ್ಲಿ ಒಂದು ಸರ್ಟಿಫಿಕೇಟ್ ಹಿಡ್ಕೊಂಡು ನಿಂತಾಗ ಏನ್ ಮಾಡ್ಯಾರ ಇವ್ರು ಅಂತ ಕೇಳ್ತಿದ್ದೆ ನಾವು. ಅವರೆಲ್ಲ ಹೇಳ್ತಿದ್ರು ಗ್ರಾಜುಯೇಷನ್ ಪಡ್ಕೊಂಡಾರ ಅವರು ಅಂತ ಹೇಳಿ. ನಾನು ಗ್ರಾಜುಯೇಷನ್ ಮುಗಿಸಿದೆ, ನನಗೂ ಒಂದ್ ದಿವ್ಸ ಅಂತ ಡ್ರೆಸ್ ಹಾಕೊಂಡು ಕೈಯಾಗ ಒಂದ್ ಸರ್ಟಿಫಿಕೇಟ್ ಹಿಡ್ಕೊಂಡು ನಂದು ಒಂದು ಫೋಟೋ ತೆಗಿಸ್ಬೇಕು ಅಂತ ನನಗೇನು ಆಸೆ ಇತ್ತು, ಈಡೇರ್ಲಿಲ್ಲ. ಬಹುಶಃ ಮಕ್ಕಳನ್ನ ನೋಡಿದಾಗ ನನಗನಿಸ್ತು, ಬಹುಶಃ ಆಶೆಯನ್ನ ಈಡೇರಿಸ್ಕೋಬೇಕಾಗಿತ್ತು ಅಂದ್ರೆ ನಾನ್ಯಾಕ ಭರತ್ ಕುಮಾರ್ ಸರ್ ಅವರ ಈ ಕಾಯಕ ಶಾಲೆ ವಿದ್ಯಾರ್ಥಿ ನಾನ್ಯಾಕ ಆಗ್ಲಿಲ್ಲ ಅನ್ನುವಂತಹ ಒಂದು ಭಾವ ನನ್ನ ಒಳಗಡೆ ಬಂತು ಅನ್ನುವಂತ ಮಾತನ್ನ ಹೇಳ್ತಾ ಆ ಮಕ್ಕಳನ್ನ ನೋಡೋದೇ ಖುಷಿ. ಇವತ್ತು ಆ ತೆಗೆಸ್ಕೊಂಡಿರುವಂತ ಫೋಟೋ ಮಕ್ಕಳು ಬೆಳೀತಾ ದೊಡ್ಡವರಾದಾಗ ನೋಡ್ತಾ ಅನ್ಸುತ್ತೆ, ಏನು ನಾನು ಸಣ್ಣವನಿದ್ದಾಗ ಈ ರೀತಿ ಸರ್ಟಿಫಿಕೇಟ್ ಪಡ್ಕೊಂಡೆ, ನಾನು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡೆ, ಮುಂದೆಯೂ ಕೂಡ ನಾನು ನಮ್ಮ ಅಪ್ಪ ಅಮ್ಮನ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ನಾನು ಓದ್ಬೇಕು, ಅಭ್ಯಾಸ ಮಾಡ್ಬೇಕು, ದೊಡ್ಡ ವಿದ್ಯಾವಂತನಾಗ್ಬೇಕು ಅನ್ನುವಂತ ಆಸೆ ಬರುತ್ತಲ್ಲ, ಆ ಆಸೆಯನ್ನು ಹುಟ್ಟಿಸೋದಕ್ಕೇನೆ ಭರತ್ ಕುಮಾರ್ ಸರ್ ಅವರು ಹಾಗೂ ಅವ್ರ ಇಡೀ ತಂಡ ಈ ಕಾರ್ಯವನ್ನ ಮಾಡಿದೆ ಅಂತ ಹೇಳ್ತಾ ಲಾಸ್ಟ್ ಆಗಿ ಒಂದು ಹೇಳೋದು, ಜೋರಾದ ಚಪ್ಪಾಳೆ ಒಂದ್ಸಾರಿ ಯಾರಿಗೆ ಅಂತ ಹೇಳಿದ್ರೆ, ನೀವು ಮಕ್ಕಳನ್ನ ಸೇರಿಸಬಹುದು. ಭರತ್ ಕುಮಾರ್ ಸರ್ ಅವರು ಶಾಲೆಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಅನ್ನ ಕೊಡಬಹುದು. ನೀವು ಫೀಸ್ ಕೊಟ್ಟು ಮಕ್ಕಳನ್ನ ಶಾಲೆಗೆ ಸೇರಿಸ್ತೀರಿ, ಭರತ್ ಕುಮಾರ್ ಸರ್ ಅವರು ಎಲ್ಲಾ ಫೆಸಿಲಿಟೀಸ್ ಕೊಡ್ತಾರೆ. ಇಷ್ಟಿದ್ದ ಮಾತ್ರಕ್ಕೆ ನಮ್ಮ ಮಕ್ಕಳ ಬದುಕು ಬೆಳಕಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನೀವು ಬರೇ ಮಕ್ಕಳನ್ನ ಕಳಿಸೋದಿಲ್ಲ, ಇಲ್ಲಿರುವಂತ ಟೀಚರ್ಸ್ ಬಳಗ ಇದೆಲ್ಲ, ನನ್ನ ಗುರು ಬಳಗ, ಅವ್ರಿಗೆಲ್ಲ ಗೊತ್ತಿದೆ, ಇಲ್ಲಿ ಬರುವಂತ ಪಾಲಕರು ಕೇವಲ ಮಕ್ಕಳನ್ನ ಕಳಿಸ್ತಾ ಇಲ್ಲ, ಭವ್ಯ ಭಾರತದ ಭವಿಷ್ಯವನ್ನ ಬೆಳಗುವ ತಮ್ಮ ಕನಸುಗಳನ್ನ ಈ ಶಾಲೆಗೆ ಕಳಿಸ್ತಾ ಇದ್ದಾರೆ ಅನ್ನುವಂತಹ ಭಾವ ಎಲ್ಲಾ ಗುರು ಬಳಗದಲ್ಲಿದೆ. ಹಾಗಾಗಿ ಅವರು ಭರತ್ ಕುಮಾರ್ ಸರ್ ಅವರು ಮಾಡುವ ಸೇವೆಗೆ ಏನ್ ಪೇಮೆಂಟ್ ಕೊಡ್ತಾರಲ್ಲ, ಆ ಪೇಮೆಂಟ್ ಅನ್ನ ನೋಡಿ ಅವ್ರು ಕೆಲಸ ಮಾಡೋದಿಲ್ಲ. ನೀವೆಲ್ಲರೂ ನಂಬಿಕೆ ಇಟ್ಟು ಏನ್ ಕಳಿಸ್ತಿರಲ್ಲ ಮಕ್ಕಳು, ಅವರ ಭವಿಷ್ಯವನ್ನ ಬೆಳಗಬೇಕು ಅನ್ನುವಂತಹ ಸೇವಾ ಮನೋಭಾವನೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರಿಗೊಂದ್ಸರಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾ ಇರುವಂತಹ ನನ್ನ ವಿದ್ಯಾರ್ಥಿ ಮಿತ್ರ ಅಶೋಕ್ ಸರ್ ಅವರಿದ್ದಾರೆ. ಬಹಳ ಚೆನ್ನಾಗಿ ವಚನ ಗಾಯನವನ್ನ ಪ್ರಾರ್ಥನೆ ಮಾಡಿದಂತ ಈ ಶಾಲೆಯ ಶಿವಾನಂದ್ ಸರ್ ಅವರು ಇದ್ದಾರೆ. ಅವರಿವರಲ್ಲದೆ ಇಲ್ಲಿರುವಂತ ನನ್ನ ವಿದ್ಯಾರ್ಥಿನಿಯರು ಎಷ್ಟೋ ಜನ ಟೀಚರ್ಸ್ ಇದ್ದಾರೆ. ಲಲಿತಾ ಅವರು ಇರ್ಬೋದು, ಮಂಜುಳಾ ಕರಡಿ ಮೇಡಮ್ ಅವರು ಆದಿಯಾಗಿ ಅನೇಕ ಜನ ಇದ್ದಾರೆ. ಇಲ್ಲಿ ಮುಂದೆ ಕುಂತಂತವ್ರು SBI ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ನಮ್ಮ ಸಂಗೀತ ಸಜ್ಜನ್ ಇದ್ದಾಳೆ, ಸವಿತಾ ಇದ್ದಾಳೆ, ಸಂಜನಾ ಇದ್ದಾಳೆ, ಸ್ನೇಹ ಇದ್ದಾಳೆ. ಅವರಿವರಲ್ಲದೆ ಅನೇಕ ಜನ ವಿದ್ಯಾರ್ಥಿಗಳಿದ್ದೀರಿ. ಅವರಿವರಲ್ಲದೆ ಎಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ವಂದಿಸ್ತೇನೆ. ಭರತ್ ಕುಮಾರ್ ಸರ್ ಅವರು ಮಾಡ್ತಾ ಇರುವಂತಹ ಶೈಕ್ಷಣಿಕ ಕಾರ್ಯ ದೂರದೃಷ್ಟಿ ಸಂಸ್ಕಾರದಿಂದ ಕೊಡ್ತಾ ಇರುವಂತಹ ಶಿಕ್ಷಣದ ಈ ಯತ್ನ ಏನಿದೆಯಲ್ಲ, ಇದು ಮುಂದುವರಿಲಿ, ಉತ್ತರೋತ್ತರವಾಗಿ ಶಾಲೆ ಬೆಳಿಲಿ. ಯಾಕೆ ಬೆಳಿಲಿ ಅಂತ ಹೇಳಿದ್ರೆ, ಆಗ್ಲೇ LKG ಮಕ್ಕಳಿಗೆ ಸರ್ ನೀವು ಗ್ರಾಜುಯೇಷನ್ ಸೆರೆಮನಿ ಮಾಡಿದ್ರಲ್ಲ, ಈಗ LKG KG ಮುಗಿಸಿರುವಂತ ಮಕ್ಕಳಿಗೆ ಗ್ರಾಜುಯೇಷನ್ ಮಾಡಿದ್ರಿ. ಬಟ್ ಇದೇ ನೆಲದಲ್ಲಿ ಆ ಇಬ್ಬರು ಪರಮ ಪೂಜ್ಯರ ಆಶೀರ್ವಾದದಿಂದ ನೀವು ಮುಂದೊಂದು ದಿನ ಈ ಶಾಲೆ ಬೆಳೆದು ದೊಡ್ಡದಾಗಿ ವಿಶ್ವವಿದ್ಯಾಲಯದಲ್ಲಿ ಕೊಡಮಾಡುವಂತ ಗ್ರಾಜುಯೇಷನ್ ಸೆರೆಮನಿ ಈ ಶಾಲೆಯಲ್ಲಿ ಆಗ್ಲಿ, ಅದು ಬೆಳಿಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರ ಪ್ರೀತಿಗೆ ನಾನೇನು ಕೊಟ್ಟೇನು, ನಿಮ್ಮೆಲ್ಲರ ಋಣದ ಸಾಲಗಾರ ನಾನು ಅಂತ ಹೇಳ್ತಾ ಪರಮ ಪೂಜ್ಯರಾದಿಯಾಗಿ ವೇದಿಕೆ ಮೇಲಿರುವ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು. ಇದು ಅಣ್ಣ ಬಸವಣ್ಣನ ನಾಡು, ಕಾಯಕ್ಕೆ ಹೆಸರಾದಂತಹ ಬೀಡು. ಇಂತಹ ನೆಲದಲ್ಲಿ ಒಂದು ಸಂಸ್ಥೆಯನ್ನ ಕಟ್ಟಿ ಹಗಲಿರುಳು ಶ್ರಮಿಸ್ತಾ ಈ ಒಂದು ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಲಿಕ್ಕೆ ಹೊರಟಿರುವಂತಹ ಕಾಯಕ ಶಾಲೆಯ ಹೆಮ್ಮೆಯ ಅಧ್ಯಕ್ಷರಾಗಿರುವಂತಹ ಭರತ್ ಕುಮಾರ್ ಅವರು ಈ ಪರಮ ಪೂಜ್ಯರಿಗೆ ಭಕ್ತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ರೀತಿಯ ವಿಶೇಷತೆಗಳನ್ನು ನಾವು ಕಂಡಿದ್ದೇವೆ. ಒಂದೆಡೆಗೆ ರಾಷ್ಟ್ರಕ್ಕಾಗಿ ದುಡಿದಂತಹ ವೀರ ವೇದೂರು ಒಂದು ಕಡೆಗಿದ್ದರೆ, ಮಕ್ಕಳಿಗೆ ತನ್ನನ್ನ ತಾನು ಸುಟ್ಟುಕೊಂಡು ಹೇಗೆ ಮೇಣದ ಬತ್ತಿ ಬೆಳಕನ್ನ ತನ್ನ ಸುತ್ತಲಿರುವಂತಹ ಕತ್ತಲೆಯನ್ನ ಹೊಡೆದೊಡಿಸಿ ಬೆಳಕನ್ನ ನೀಡುತ್ತೆ, ಹಾಗೆ ಒಬ್ಬ ಶಿಕ್ಷಕ ತನ್ನ ಏನೇ ಕಷ್ಟಗಳಿದ್ದರೂ ಕೂಡ ಅವನ್ನೆಲ್ಲ ಬದಿಗೊತ್ತಿ ಶಾಲೆಯ ಆವರಣಕ್ಕೆ ಆಗಮಿಸಿದಾಗ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬೋಧನೆಯನ್ನ ಮಾಡ್ತಾ ಅಂತಹ ಬೋಧನಾ ದಿನಗಳನ್ನ ಕಳೆದಂತಹ ಶಿಕ್ಷಕರು ಒಂದು ಕಡೆಗಿದ್ದಾರೆ, ಉತ್ತಮ ಸಾಹಿತಿಗಳು ಒಂದು ಕಡೆಗಿದ್ದಾರೆ. ಹಾಗೆ ತೊಟ್ಟಿಲ ತೂಗುವ ಕೈ ಇಡೀ ದೇಶವನ್ನ ಆಳಬಹುದೆನ್ನುವ ಉದಾಹರಣೆಗೆ
ಭರತ್ ಸರ್ ತಾಯಿಯವರು ಕೂಡ ಒಂದ್ ಕಡೆಗಿದ್ದಾರೆ. ಆ ಮಗನಿಗೆ ಪ್ರೇರಣಾತ್ಮಕವಾದಂತಹ ಆ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಆ ಮಗನಿಗೆ ಆಸರೆಯಾಗಿ ಇಷ್ಟೊಂದು ಹೆಮ್ಮರವಾಗಿ ಬೆಳೆಯುತ್ತಿರುವಂತಹ ಈ ಸಂಸ್ಥೆಗೆ ಆಸರೆಯ ಗಂಭವಾಗಿ ನಿಂತುಕೊಂಡು ಇವತ್ತು ಇಂತಹ ಒಂದು ಸಂಸ್ಥೆಯನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಭರತ್ ಸರ್ ಅವರ ಹೆತ್ತಮ್ಮನವರು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಇವರೆಲ್ಲರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಈ ಒಂದು ಹೆಮ್ಮೆಯ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ. ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳೊಂದಿಗೆ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಥ್ಯಾಂಕ್ ಯು ಸರ್. ದಯವಿಟ್ಟು ನಾನು ಕ್ಷಮೆಯನ್ನ ಯಾಚಿಸ್ತೇನೆ. ನನ್ನ ಮಾತುಗಳು ಮುಗಿದಾಗಿದೆ, ಆದ್ರೂ ಕೂಡ ನಾನು ಇಲ್ಲಿ ವೇದಿಕೆ ಮೇಲೆ ನಿಂತು ಮಾತನಾಡಬೇಕು ಅಂತ ಬಯಸಿದ್ದು ಒಂದೇ ಒಂದು ಕಾರಣಕ್ಕೆ. ಬಹುಶಃ ನಮ್ಮ ಜಗತ್ತಿನಲ್ಲಿ ಎಲ್ಲಾ ಮಕ್ಕಳನ್ನ ಹೆರುವಂತವಳು ತಾಯಿ. ಬಹುಶಃ ತಾಯಿ ಮಕ್ಕಳು ಎಷ್ಟೇ ಹೇಸಿಗೆ ಮಾಡಿದ್ರು ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಮತ್ತೆ ಮಕ್ಕಳನ್ನ ಏನ್ ಮಾಡ್ತಾರೆ ಅಂದ್ರೆ ಮುದ್ದು ಮಾಡುವಂತ ಒಂದೇ ಒಂದು ಜೀವ ಜಗತ್ತಿನಲ್ಲಿ ಯಾವುದೇ ಹೇಸಿಗೆ ಪಟ್ಕೊಳ್ಳದೆ ಮಕ್ಕಳ ಸೇವೆಯನ್ನ ಮಾಡುವಂತವರು ಜನ್ಮ ಕೊಟ್ಟಿರುವಂತ ತಾಯಿ ಮಾತ್ರ. ಅಂತದ್ರಲ್ಲಿ ಬಹುಶಃ ಇಡೀ ಊರಿನಲ್ಲಿ ಎಷ್ಟೆಲ್ಲ ಹೊಲಸುಗಳನ್ನ ನಾವು ಮಾಡಿರ್ತೇವೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೆಲ್ಲ ಆಗಿರುತ್ತೆ. ಇಡೀ ಊರಿನ ಎಲ್ಲ ನಮ್ಮ ಮನೆ ಕಸ ಸತೆ ತಂದಲ್ಲೆಲ್ಲ ಹೊರಗಡೆ ಹಾಕ್ತೇವೆ. ಬಹುಶಃ ಅವೆಲ್ಲ ಇದ್ದಾಗ್ಲೂ ಕೂಡ ಇವರೆಲ್ಲ ಜನ ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಊರು ಎನ್ನುವ ಭಾವನೆಯೊಂದಿಗೆ ನೌಕರಿಯ ಆಚೆಗೆ ನಾನು ಈ ಊರಿಗೆ ಈ ಜನರಿಗೆ ನಾನು ಸೇವೆಯನ್ನ ಮಾಡ್ತೇನೆ. ಯಾಕೆ ಅಂದ್ರೆ ನಾನ್ ಮಾಡ್ತಾ ಇರುವಂತ ಸೇವೆ ಯಾರ್ದು ಅಂತ ಹೇಳಿದ್ರೆ ಈ ಜನರಿಗೆ ಮಾಡುವ ಸೇವೆಯ ಮೂಲಕ ಸಾಕ್ಷಾತ್ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮನೋಭಾವನೆಯೊಂದಿಗೆ ಕೆಲಸವನ್ನ ಮಾಡ್ತಾ ಇರುವಂತಹ ಅತ್ಯಂತ ಶ್ರಮಿಕ ಬದುಕು ಯಾವುದು ಅಂದ್ರೆ ನಮ್ಮ ಪೌರ ಕಾರ್ಮಿಕರು ಅಂತ ಹೇಳೋದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತೇವೆ. ಬಹುಶಃ ಅವರೆಲ್ಲ ಬೆಳಗಿನ ಜಾವ ಬರ್ತಾರೆ, ನಮ್ಮಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ, ನಮ್ಮಿಂದ ರೊಕ್ಕ ನಿರೀಕ್ಷೆ ಮಾಡೋದಿಲ್ಲ, ರೂಪಾಯಿ ನಿರೀಕ್ಷೆ ಮಾಡೋದಿಲ್ಲ, ಅಥವಾ ನಮ್ಮನ್ನ ಕರೆದು ಪ್ರೀತಿಯಿಂದ ಮಾತನಾಡ್ಸ್ರಿ ಅಂತ ಹೇಳಿ ಅವ್ರು ಕೇಳೋದಿಲ್ಲ. ಆದ್ರೆ ನಾವೆಲ್ಲರೂ ತಿಳಿದವರು, ಮನುಷ್ಯರಾಗಿದ್ದಂತವರು. ಆದ್ರೆ ನಮ್ಮ ಜವಾಬ್ದಾರಿ ಅದು, ನಮ್ ಕೆಲಸ ಅದು. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಏನಪ್ಪಾ ಆರಾಮದಿ, ಏನಮ್ಮ ಆರಾಮದಿ ಅನ್ನುವಂತ ಒಂದು ಮಾತು ಕೇಳಿದ್ರೆ ಸಾಕು, ಇನ್ನೂ ಖುಷಿಯಿಂದ ನಮ್ಮೆಲ್ಲರ ಊರಿನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಮಾನವೀಯ ಕಳಕಳಿಯನ್ನ ಇಟ್ಕೊಂಡು ಅವರೆಲ್ಲರನ್ನ ಕೂಡ ನಾವು ಅಭಿನಂದಿಸಬೇಕು, ಗೌರವಿಸಬೇಕು. ಅವ್ರಿಗೆ ಮನಸಾರೆ ಚಪ್ಪಾಳೆಯನ್ನ ತಟ್ಟಲಿಕ್ಕೆ ಭಗವಂತ ನಮಗೆ ಕೊಟ್ಟಿರುವ ಅವಕಾಶ ಅಂತ ತಿಳ್ಕೊಂಡು ಮತ್ತೊಂದ್ಸಾರಿ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಸಂಸಾರದಾಗ ಇದ್ದಂಗಿರ್ಬೇಕಂತ ಇಲ್ದಂಗಿರ್ಬೇಕಂತ, ಸಂಸಾರದಾಗ ಇದ್ದಂಗಿರ್ಬೇಕಂತ ಇಲ್ದಂಗಿರ್ಬೇಕಂತ, ಆ ಶಿವ ಕರೆದಾಗ ಪಟ್ಟಣ ಎದ್ದು ಹೋಗಂಗಿರ್ಬೇಕಂತ, ಹೋಗೋದ್ರೊಳಗಾಗಿ 4 ಜನರ ಮನಸ್ಸು ಗೆದ್ದು ಹೋಗಂಗಿರ್ಬೇಕಂತ ಅಂತ ಎಲ್ಲ ಮನಸ್ಸುಗಳು ಇಲ್ಲಿದ್ದಾವೆ. ಅವರಿಗಾಗಿ ಒಂದು ಸಲ ಜೋರಾದ ಚಪ್ಪಾಳೆಗಳನ್ನ ತಟ್ಟಿ ಅಂತ ಹೇಳ್ತಾ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಪಾಲಕರು ಸಮಾಧಾನವಾಗಿ ಸಹಕರಿಸಬೇಕು. ಯಾಕೆ ಅಂತಂದ್ರೆ ನಾನು ನಿಮಗೆ ಮೊದಲೇ ವಿನಂತಿ ಮಾಡ್ಕೊಂಡಿದ್ದೀನಿ, ನೀವು ಕಾರ್ಯಕ್ರಮಕ್ಕೆ ಎಷ್ಟು ಬೇಗ ಬರ್ತೀರಿ ಅಷ್ಟು ಬೇಗ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ದಯವಿಟ್ಟು ಲೇಟ್ ಆದಷ್ಟು ನಾವು ಖಾಲಿ ಚೇರ್ಗಳಿಗಂತೂ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಲಿಕ್ಕಂತೂ ಆಗ್ತಾ ಇರಲ್ಲ. ಹಾಗಾಗಿ ಲೇಟ್ ಆಗಿದೆ, ಇನ್ನೂ ಏನ್ ತಡ ಮಾಡೋದಿಲ್ಲ, ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗುತ್ತೆ. ಮತ್ತೆ ಹೆಚ್ಚು ಪ್ರೋಗ್ರಾಮ್ಗಳು ಕೂಡ ಇಲ್ಲ, ಆದಷ್ಟು ಬೇಗ ಮುಗಿದೋಗುತ್ತೆ. ಎಲ್ಲರೂ ಸ್ವಲ್ಪ ಸಹಕರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಆವಾಗಲೇ ವಿಚಾರಗಳನ್ನ ತಿಳಿಸಿದಂತೆ ನಮ್ಮ ಶಾಲೆ ಈ ವರ್ಷದಲ್ಲಿ ಹೈಸ್ಕೂಲ್ ಅನ್ನು ಕೂಡ ಪ್ರಾರಂಭ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತಲ್ಲಿ ನಮ್ಮ ಸಂಸ್ಥೆ, ನಮ್ಮ ಶಾಲೆ, ನಮ್ಮ ಶಿಕ್ಷಕರಿಂದ ಇನ್ನು ಹೆಚ್ಚಿನ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಪಡ್ತೇವೆ. ಇನ್ನು ಹೆಚ್ಚಿನ ಗುಣಮಟ್ಟದ ಆಧುನೀಕರಣಗೊಂಡಂತಹ ಸಾಕಷ್ಟು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಶಾಲಾ ವತಿಯಿಂದ ನಾವು ಕೊಡ್ಲಿಕ್ಕೆ ಇನ್ನು ಸಾಕಷ್ಟು ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ರೂಪಿಸಿಕೊಂಡಿದ್ದೀವಿ. ಆ ರೀತಿಯಾಗಿ ಇನ್ನು ಸಾಕಷ್ಟು ಒಳ್ಳೆ ವಿಚಾರಧಾರೆಗಳಿಂದ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೂಡ ನೀಡಬೇಕಂತೇಳಿ ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ರೀತಿಯಾಗಿ ನೀವೆಲ್ಲ ಪಾಲಕರು ಕೂಡ ಸಹಕರಿಸಿದ್ರೆ ಇನ್ನು ನಮ್ಮ ಶಾಲೆ ಎತ್ತರಕ್ಕೆ ನಿಮ್ಮ ಸಹಕಾರದಿಂದ ಬೆಳೆಯುತ್ತೆ ಅನ್ನೋ ಒಂದು ಭಾವನೆ ನನಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸರ್ವ ಗಣ್ಯರಿಗೂ ಮತ್ತೆ ನಮ್ಮ ಪಾಲಕ ಬಂಧುಗಳಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀ ಗುರುವೇ ನಮಃ. ಅವಾಚಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಿನಿ ನಮ ಸದ್ಗುರುನಾಥಾಯ ಶತಸ್ಥಲ ಬ್ರಹ್ಮಮೂರ್ತಯೇ ನಮಃ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ
ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಪಂಚಾನನ ತನದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯ. ಮಹಾಮಹಿಮರಾಗಿರ್ತಕ್ಕಂಥ ನಡಗುಂದಿಯ ಕ್ಷೇತ್ರಾಧಿಪತಿಯಾದ ಮಹಾರುದ್ರೇಶ್ವರನನ್ನು ಸ್ಮರಿಸಿಕೊಂಡು ಪವಾಡ ಬಸವೇಶ್ವರರನ್ನು ಮುತ್ತೂರೇಶ್ವರನನ್ನು ಸ್ಮರಿಸಿಕೊಳ್ತಾ ಇವತ್ತಿನ ದಿವಸ ಕಾಯಕ ಸ್ಕೂಲಿನ ಶಾಲಾ ವಾರ್ಷಿಕ ಸಾರ್ಥಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯರಾದ ಬಸವರಾಜ್ ಎಸ್ ಹಂಚಲಿ ಅವರೇ, ರಿಯಾಟ್ ಭಾಷಾ ಎಸ್.ಸಿ. ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರವರು, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಲ್ಲಪ್ಪ ಸಂಗಪ್ಪ ಸಜ್ಜನರವರು, ಸನ್ಮಾನರಾಗಿರ್ತಕ್ಕಂಥ ಭಾಷಾ ಸಾಬ್ ಮಲ್ಗೊಳ್ಳಿಯವರೇ, ಹಾಗೂ ನಮ್ಮವರೇ ಆಗಿರ್ತಕ್ಕಂಥ ಬೇಡಿ ವಿಭೂತಿ ಸರ್ ಅವರೇ, ಸನ್ಮಾನರಾಗಿರ್ತಕ್ಕಂಥ ನಮ್ಮ ಮಠದ ಪರಮ ಶಿಷ್ಯರಾಗಿರ್ತಕ್ಕಂಥ ಧನಶೆಟ್ಟಿ ಅಕ್ಕ ಅವರು, ಭರತ್ ಕುಮಾರ್ ಅವರು, ಮತ್ತು ಸನ್ಮಾನಿತರಾಗಿರ್ತಕ್ಕಂಥ ಪೌರ ಕಾರ್ಮಿಕರು ಪಟ್ಟಣ ಪಂಚಾಯತಿ ನಡಗುಂದಿಯವರು, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ತಾಯಂದಿರೇ, ಇವತ್ತಿನ ದಿವಸ ಈ ಕಾಯಕ ಸ್ಕೂಲಿನ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳಷ್ಟು ಸಂತೋಷವೆನಿಸ್ತಾ ಇದೆ. ಈಗಾಗಲೇ ಒಂದು ಅರ್ಧ ಮನೋರಂಜನಾ ಕಾರ್ಯಕ್ರಮಗಳಾದವು, ಇನ್ನೂ ಒಂದು ಅರ್ಧ ಇದ್ದಾವೆ. ಅವುಗಳೆಲ್ಲ ಕೇಳುವವರೆಗೆ ನೀವೆಲ್ಲ ಇಲ್ಲೇ ಉಪಸ್ಥಿತರಿದ್ದರೆ ಮಕ್ಕಳಿಗೆ ಭಾಳಷ್ಟು ಆನಂದವಾಗ್ತಾ ಇದೆ. ಇದು ಈ ಶಾಲೆಗೆ ಏನಂತಲ್ಲ ಭಾಳ ದಿವಸಗಳಿಂದ ಬಂದಿದ್ವಿ, ಆದರೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಗೆ ಇರೋಣದರಿಂದ ಇಲ್ಲಿ ಸರ್ ಬಂದು ಈ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸ್ಬೇಕು ಅಂತಕೊಂಡು ಹೇಳಿದ ಕೂಡಲೇ 2-3 ಆಗ್ಯಾವಪ್ಪ, ಹೆಂಗೆ ಮಾಡೋಣ ಬಜೆಟ್ ಐತೆ ನಂದು ಅಂತಂದು ಮತ್ತು ಹೋದ ವರ್ಷನೂ ಕೊಡಗಿ ಹೇಳಲಿಕ್ಕೆ ಬಂದಿದ್ದರು, ಮತ್ತೆಲ್ಲ ಬೇರೆ ಕಡೆ ಆಗಿಬಿಟ್ಟಿದ್ವು. ಹಾಗಾಗಿ ನಮ್ಮ ಸಜ್ಜನರಾಗಿರ್ತಕ್ಕಂಥ ಮಲ್ಲಪ್ಪನವ್ರನ್ನ ಕರ್ಕೊಂಡು ಬಂದರು. ನೀವೊಬ್ಬರ ಬಂದಿದ್ರೆ ನಡೀತಿತ್ತು, ಇವ್ರನ್ನೇ ಕರ್ಕೊಂಡು ಬಂದೆ ಅಂತ. ಇಲ್ಲ, ನಮ್ಮ ಶಾಲೆಗೆ ಏನೈತಲ್ಲ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರು ಕರ್ಕೊಂಡು ಬಂದೇನೆ. ನಾನು ಭಾಳ ಏನೇನೋ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತು ನಮ್ಮ ಅಂಚಲಿ ಸಾಹೇಬರು ಭಾಳಷ್ಟು ವಿಷಯಗಳನ್ನು ನಿಮಗೆಲ್ಲ ಪ್ರತಿಪಾದನೆ ಮಾಡಿದರು. ಆದರೆ ಈ ಸಮಯದಲ್ಲಿ ಅವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳು ಕೂಡ ನಡೆದು ಇದು ಕೊನೆಯದಾಗಿರ್ತಕ್ಕಂಥದ್ದು ನಂಬೋದು. ಇದು ಕೊನೆಗಪ್ಪ ಅಂದರೆ ಅದು ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಹೇಳುವಂಥದ್ದೇನಲ್ಲ, ಅದು ಸಮಯ ಸಂದರ್ಭಕ್ಕಾನುಸಾರವಾಗಿ ಒಂದು ಮಾತನ್ನು ಹೇಳಬೇಕಾಗ್ತೈತಿ. ಅರ್ವಸ್ಥಾನದಲ್ಲಿರುವುದು ಒಂಟೆ, ದೇವಸ್ಥಾನದಲ್ಲಿರುವುದು ಗಂಟೆ, ಈ ಸಮಯದಲ್ಲಿ ನಾನು ಮಾತನಾಡುವುದುಂಟೆ ಅಂತ ಹಿಂಗೆಲ್ಲ ಆಗ್ತಿರ್ತೈತೆ. ಆದ ಕಾರಣ ಇವತ್ತು ನೀವೆಲ್ಲ ಮಕ್ಕಳನ್ನು ಈ ಶಾಲೆಗೆ ಕಳಿಸಿದ್ರೆ ಇವೆಲ್ಲ ಮಾಸ್ಟರ್ ಜನರು ಭಾಳಷ್ಟು ಶ್ರಮ ವಹಿಸಿ ನಮ್ಮ ಮಕ್ಕಳನ್ನು ತಯಾರು ಮಾಡಲಿಕ್ಕತ್ತಿದ್ದಾರೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡಿದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆಂದನೆ. ತ್ರೈತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆಂದನೆ. ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆಂದನೆ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆಂದನೆ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಗೆ ಆನು ಬೆರಗಾದನು ಅಂತ ಹೇಳ್ತಾರೆ ಪ್ರಭುದೇವರು.
ಹಿಂದಿನ ಕಾಲದಲ್ಲಿ ಏನೈತಲ್ಲ ಆಶ್ರಮದಲ್ಲಿ ಇವೆಲ್ಲ ಶಾಲೆಗಳು ಇರ್ತಿದ್ದಿಲ್ಲ, ಆ ದೇವಸ್ಥಾನದಲ್ಲಿ ಮತ್ತು ಬೇರೆ ಬೇರೆ ದೂರದ ಆಶ್ರಮಗಳಲ್ಲಿ ಋಷಿ ಮುನಿಗಳಲ್ಲಿ ಹೋಗಿ ಪಾಠವನ್ನು ಕಲಿತ್ಕೊಂಡು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಅವಾಗ ಏನಾಗಿತ್ತಪ್ಪ ಅಂತಂದ್ರೆ ಕೃತಯುಗ ಆ ಕಾಲದಲ್ಲಿ ಏನಂತಲ್ಲ ಅಲ್ಲಿಗೆ ಕಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಬಡಿದು ಬುದ್ಧಿಯನ್ನು ಕಲಿಸ್ತಿದ್ರು. ಅದು ಕಾಲಕ್ರಮೇಣವಾಗಿ ಕೊನೆಗೆ ಏನಾಯ್ತಪ್ಪ ಅಂದ್ರೆ ದ್ವಾಪಾರ ಯುಗ ಬಂತು. ಆ ದ್ವಾಪಾರ ಯುಗದಲ್ಲಿ ಅವಾಗ ಜೈನ್ ಕಿಶನ್ ಅಂದ್ರೆ ಒಳ್ಳೆ ಸಿಟ್ಟು ಮಾಡೋದು ಅಷ್ಟೇ, ಸಿಟ್ಟು ಮಾಡಿ ಕಲಿಸೋದು ಅಷ್ಟೇ. ಅಲ್ಲಿ ಕಾಲ ಒಂದು ಸ್ವಲ್ಪ ಬದಲಾವಣೆ ಐತೆ. ಹೀಗೆ ಕಲಿಯುಗ, ದ್ವಾಪಾರ ಯುಗ, ತ್ರೇತಾಯುಗ, ಕಲಿಯುಗ. ಈ ಕಲಿಯುಗ ನೋಡೋದು ನೋಡಿ, ಇಲ್ಲಿ ಯಾವ್ದು ಬಂದತಪ್ಪ ಅಂತಂದ್ರೆ ಶ್ರೀಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಧಾನ. ಇಲ್ಲಿ ವಿದ್ಯಾರ್ಥಿಗಳಿಗೇನೆ ನಮಸ್ಕಾರ ಮಾಡಬೇಕಂತ ಗುರುಗಳಾಗಿರ್ತಕ್ಕಂಥ ಅಂಥದ್ದೊಂದು ಕಾಲ ಸಮೀಪ ಆಗಿಬಿಟ್ಟಿದೆ. ಆದ ಕಾರಣ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವೇನಂತಲ್ಲ ಒಳ್ಳೆಯವರಾಗಬೇಕು, ಒಳ್ಳೆಯ ಗುಣಗಳನ್ನು ಪಡೆಯಬೇಕು. ನಮ್ಮ ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ನೀವು ಪಾಠವನ್ನು ಕಲಿಯಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ವಿದ್ಯೆ ಇದ್ದವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮರಿಮುಖವು ಹಾಳುವರು ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಹೇಳ್ತಾರೆ. ಹಂಗೆ ವಿದ್ಯೆಯನ್ನು ನೀವೆಲ್ಲ ಸಂಪಾದನೆ ಮಾಡಬೇಕು. ಇದೇ ಕಾಲದಲ್ಲಿ, ಇದೇ ಒಂದು ವಯಸ್ಸಿನಲ್ಲೇ ನೀವು ಆ ವಿದ್ಯೆಯನ್ನು ಕಲಿಯಬೇಕು. ಒಳ್ಳೆಯ ಗುಣಮಟ್ಟದ ಒಂದು ವಿದ್ಯೆಯನ್ನು ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಶಾಲೆಯ ಯಾವತ್ತೂ ಗುರುಮಾತೆಯರು ಬಹಳಷ್ಟು ಶ್ರಮ ವಹಿಸಿ ಈ ವಿದ್ಯೆಯ ಒಂದು ಗುರುಕುಲವನ್ನು ತಯಾರು ಮಾಡಿದ್ದಾರೆ. ಇಲ್ಲೆಲ್ಲ ಹಿಂದೆ ನೋಡಿದಾಗನೆಲ್ಲ ನಮಗೆ ಶಿವಯೋಗ ಮಂದಿರವನ್ನೇ ನೆನಪಾಯಿತು. ಅಲ್ಲೇ ಕೂಡ ಗಿಡ, ಮರ, ಪಶು, ಪಕ್ಷಿ ಇನ್ನೂ ಅನೇಕವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವೇನಿದೆಲ್ಲ ಅಭ್ಯಾಸ ಮಾಡಿದ್ದೇವೆ. ಅಂಥ ಒಂದು ಇಲ್ಲಿ ಸ್ಥಳ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸಜ್ಜನ್ ಮಲ್ಲಪ್ಪನವರು. ನಮ್ಗೆ ಭಾಳ ಸಂತೋಷ ಅನಿಸುತ್ತೆ ಈ ಕಾರ್ಯಕ್ರಮ, ಈ ಎಲ್ಲ ಸ್ಥಳ ನೋಡಿ. ಆದ್ದರಿಂದ ಇಲ್ಲಿಯ ಮಕ್ಕಳು ಭಾಳ ಪುಣ್ಯವಂತರು, ಭಾಗ್ಯವಂತರು ಅನ್ನುವಂಥ ಮಾತುಗಳನ್ನು ಹೇಳ್ತಾ, ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು ವಿದ್ಯಾ ಬಂಧು ವಿದೇಶ ಗಮನೆ ವಿದ್ಯಾ ಪರಾದೇವತಾ ಅಂತ ಹೇಳ್ತಾರೆ. ಹಂಗೆ ವಿದ್ಯೆ ಅನ್ನುವಂಥದ್ದು ಏನಪ್ಪ ನರಸ್ಯ ರೂಪಮಧಿಕಂ, ಮನುಷ್ಯನಿಗೆ ಅದು ಏನು ಮಾಡ್ತಪ್ಪ ಅಂದ್ರೆ ಸೌಂದರ್ಯವನ್ನು ಹೆಚ್ಚು ಮಾಡ್ತದೆ ಅಂತ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ, ಅದು ಎಂಥದನಪ್ಪ ಅಂದ್ರೆ ಕಳ್ಳರು, ಕದಿಯರು, ಅಣ್ಣ ತಮ್ಮರು ಪಾಲು ಬೇಡರು ನೋಡಿ. ಅಣ್ಣ ತಮ್ಮರು ಪಾಲು ಮಾಡೋ ಹೊತ್ನಾಗ ಬೇರೆ ಆಗತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನನಗೆ ಆ ಮನೆ ಬೇಕು, ಈ ಮನೆ ಬೇಕು, ಈ ರೊಕ್ಕ ಬೇಕು, ಬೆಳ್ಳಿ ಬಂಗಾರ ಬೇಕು ಅಂತಕೊಂಡು ಹೇಳಿ ಅಣ್ಣ ತಮ್ಮರು ಪಾಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಂಚ್ಕೊಳ್ತಾರೆ. ಈ ವಿದ್ಯೆ ನೋಡ್ರಿ, ವಿದ್ಯೆ ಹಂಚ್ಕೊಳಕ್ಕೆ ಬರೋದ್ರಿ. ಪ್ರಚ್ಛನ್ನ ಗುಪ್ತಂ ಧನಂ, ಭಾಳ ಗುಪ್ತವಾಗಿರ್ತಕ್ಕಂಥ ಧನ ಅಂಥ ಧನವನ್ನು, ವಿದ್ಯೆಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಗುರುಮಾತೆಯರು, ಗುರುಗಳು ಒಳ್ಳೆಯ ಒಂದು ಜ್ಞಾನ ಬೋಧಿಯನ್ನು ಹೇಳಿ ನಿಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆದು ನಿಮ್ಗೆ ಸುಜ್ಞಾನವನ್ನಾಗಿ ಮಾಡ್ತಕ್ಕಂಥವ್ರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಕಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಅಂತ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಅಂಥ ವಿದ್ಯೆಯನ್ನು ನಂತರ ಭಾಳ ಪ್ರಚಂಡ ಗುಪ್ತಂದನ ಪಾಲು ಬೇಡ್ರಿ, ಅಣ್ಣತಮ್ಮರು ಪಾಲು ಬೇಡ್ರಿ ಅಂತ ಹೇಳ್ತಾರೆ. ಹಂಗೆ ಆ ವಿದ್ಯೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಗುರುಮಾತೆಯರು, ಗುರುಗಳು ಕೊಟ್ಟಿರ್ತಾರೆ. ಇನ್ನೂ ಅನೇಕ ಇಲ್ಲಿ ಕೊನೆಗೆ ಯಶಸ್ವಿ ತಕ್ಕನ ಈ ಒಂದು ವಿದ್ಯೆಯನ್ನು ಹೆಚ್ಚು, ಶಾಲೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇರತಕ್ಕಂಥ ಗುರುಮಾತೆಯರು, ಗುರುಗಳು ಕಷ್ಟಪಡ್ತಾ ಇದ್ದಾರೆ. ಅದೆಲ್ಲ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು, ಒಳ್ಳೆಯವರಾಗಬೇಕು, ವಿದ್ಯಾವಂತರಾಗಬೇಕು.